ನಾನು ಕೇಳುಗಳು ಮತ್ತು ಹೇಳುವವಳು, ಹೇಳುತ್ತಾ ಕೇಳುವವಳು ಆದೆ. ಈ ಅಂತರಂಗದ ಕೇಳ್ಮೇನೆ ಬಹುಶಃ ನನ್ನ ಈ ಪುಸ್ತಕದ ಮೂಲ ಪ್ರೇರಣೆ ಅಂತ ನನಗನ್ಸುತ್ತೆ. ಎಲ್ಲರಿಗೂ ನಮಸ್ಕಾರ. ಏನಂದರೆ ಮೈಕ್ ಯಾವತ್ತೂ ನನಗೆ ಭಯ ಅಂತ ಅನಿಸೇ ಇಲ್ಲ, ಈ ಕ್ಷಣ ಅನ್ನಿಸ್ತಾ ಇದೆ. ಈ ಜಾಗ ಯಾವಾಗಲೂ ನಂದು ಅಂತ ನಾನು ಅಂದ್ಕೊಳ್ತೀನಿ. ಆ ಜಾಗ ನನಗೆ ತುಂಬ ಕಷ್ಟ. ಈ ಜಾಗ ನಾನು ಯಾವಾಗಲೂ ನಿರಾತಂಕವಾಗಿ ಹಾಯಾಗಿ ಆನಂದಿಸುವ ಜಾಗ ಇದು. ಆದರೆ ಇವತ್ತು ಈ ಜಾಗದಲ್ಲಿ ಬೇರೆ ಸ್ಥಾನದಲ್ಲಿ ನಿಂತು ನಾನು ಮಾತಾಡೋದಿದೆಯಲ್ಲ, ಅದು ನನಗೆ ತುಂಬ ಭಯವನ್ನು ಉಂಟು ಮಾಡ್ತಾ ಇದೆ. ಮತ್ತು ಆಗಲೇ ರೂಪ ಹೇಳಿದರು, ಇಲ್ಲಿ ವೇದಿಕೆ ಮೇಲಿರುವವರ ಘನತೆ ಒಂದಾದರೆ ಎಲ್ಲರ ಬಗ್ಗೆ ನಾನು ಮಾಡಿರುವ ಎಪಿಸೋಡ್ಸ್ ಆಗಿರ್ಬೋದು, ಅಥವಾ ನಾನು ಕಣ್ತುಂಬಿಕೊಂಡ, ಮನಸ್ಸು ತುಂಬಿಕೊಂಡ, ನಾನು ಕೇಳಿದ ಎಲ್ಲ ಮಂದಿ ಇವತ್ತು ನೀವು ಇಲ್ಲಿ ಬಂದಿದ್ದೀರಿ. ಇಷ್ಟು ಪ್ರೀತಿ ನನ್ನ ಮೇಲೆ ನೀವು ಸುರಿಸಿದ್ದೀರಿ. ಇದಕ್ಕೆ ನಾನು ದೊಡ್ಡ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಶುರು ಮಾಡ್ತೀನಿ. ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಈ ಪುಸ್ತಕವನ್ನು ನಾನು ಕನ್ನಡ ಸಾಂಸ್ಕೃತಿಕ ಲೋಕದ ಬಹುದೊಡ್ಡ ಪ್ರಜ್ಞೆ, ವಾಗರ್ಥ ಪ್ರಪಂಚದ ವಿವೇಕ, ನನ್ನೊಳಗಿನ ಬೆರಗು ಬೆಳಕು ಶ್ರೀ ಲಕ್ಷ್ಮೀಶ ತೋಳ್ಪಾಡಿ ಅವರಿಗೆ ಅರ್ಪಣೆ ಮಾಡಿದ್ದೀನಿ. ಅವರು ಇಲ್ಲೇ ಇದ್ದಾರೆ ಅಂತ ಭಾವಿಸಿ ನಾನು ನನ್ನ ಮಾತುಗಳನ್ನು ಆಡ್ತೀನಿ. ಹಾಗೆ ನನ್ನ ಅಮ್ಮ ಇಲ್ಲಿದ್ದಾರೆ, ಅಮ್ಮನಿಗೂ ಕೂಡ ಈ ಪುಸ್ತಕವನ್ನು ಅರ್ಪಣೆ ಮಾಡಿದ್ದೀನಿ. ಅಮ್ಮನಿಗೆ ನಮಸ್ಕಾರ ಮಾಡ್ತಾ ನಾನು ಈ ಮಾತನ್ನು ಹೇಳ್ತೀನಿ. ಅಮ್ಮ ನಾನು ರೇಡಿಯೋ ಕೇಳ್ತಿದ್ದಾಗ ನನಗೆ ಏಟುಗಳನ್ನು ಹೊಡೆದಿದ್ದಾರೆ, ಅದನ್ನು ನೆನೆಸ್ಕೊಳ್ತೀನಿ. ಯಾವಾಗಲೂ ರೇಡಿಯೋ ಕೇಳ್ತೀಯಾ, ನೀನು ಓದಲ್ಲ, ನೀನು ಮಾರ್ಕ್ಸ್ ರೇಡಿಯೋ ಕಿತ್ಕೊಂಡು ಹೋಗಿ ಅಮ್ಮ ರೂಮಲ್ಲಿ ಎಸ್ದಿದ್ದು ನನಗೆ ನೆನಪಿದೆ. ಆದರೆ ಅಮ್ಮ ಅದೇ ರೀತಿ ನಾನೊಂದು ಇಂಟರ್ವ್ಯೂಗೆ ಹೋಗಬೇಕಂದ್ರೆ ಬಸ್ ಚಾರ್ಜ್ ಇಲ್ಲದೇ ಇದ್ದರೂ ಅಂಥ ಒಂದು ಆರ್ಥಿಕ ಕಷ್ಟ ಇದ್ದಾಗಲೂ ನೀ ಹೋಗು, ನಿನಗೆ ಆಕಾಶವಾಣಿ ಅಂದರೆ ಅಷ್ಟು ಇಷ್ಟ ತಾನೇ, ನೀನು ಹೋಗು. ಆಗೆಲ್ಲ ಒಬ್ಬಳೇ ರಾತ್ರಿ ಟ್ರಾವೆಲ್ ಮಾಡಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದು ಅಂದರೆ ಅದು ತುಂಬ ಒಂಥರ ಬೇರೆಯವರು ಬೇರೆ ಬೇರೆ ರೀತಿಗಳಲ್ಲಿ ಪರಿಭಾವಿಸ್ತಾ ಇದ್ದದ್ದು. ಆದರೆ ಅಮ್ಮ ನನಗೆ ಯಾವತ್ತೂ ಧೈರ್ಯ ತುಂಬಿ ನೀನು ಹೋಗು, ನೀನು ಎಲ್ಲರೂ ಉಳ್ಕೋ. ಆಗ 30 ವರ್ಷದ ಹಿಂದೆ ಯಾರೋ ಒಂದು ಹುಡುಗಿ ಎಲ್ಲೋ ಒಂದು ಹೋಟೆಲಲ್ಲೋ ಯಾರ್ದೋ ಮನೆಯಲ್ಲೋ ಇದ್ಕೊಂಡು ಯಾವುದೋ ಊರಲ್ಲಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದು ಅಂದರೆ ಅದು ಕಷ್ಟದ ಕೆಲಸವೇ ಆಗಿತ್ತು. ಆದರೆ ನಮ್ಮಮ್ಮ ಯಾವತ್ತೂ ನಮಗೆ ಇಲ್ಲಿ ಹೋಗಬೇಡ, ಅಲ್ಲಿ ಹೋಗಬೇಡ, ಇದು ಮಾಡಬೇಡ ಅಂತ ಹೇಳಿದ್ದೇ ಇಲ್ಲ. ನನ್ನ ಎಲ್ಲ ಆಸೆಗಳಿಗೆ ಅಮ್ಮ ನಿಂತಿದ್ದಾರೆ. ನನ್ನ ತಂದೆನ ತುಂಬ ಬಾಲ್ಯದಲ್ಲೇ ಕಳ್ಕೊಂಡಿದ್ದು, ಅಮ್ಮನೇ ನಮಗೆ ಅಮ್ಮ ಅಪ್ಪ ಎರಡು. ಹಾಗಾಗಿ ಅಮ್ಮನಿಗೆ ನನ್ನ ನಮಸ್ಕಾರಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಪ್ರೀತಿಯ ಗೆಳತಿ, ಗುರು, ಗಾಯಕಿ ಮಾಲತಿಯವರು, ಧ್ವನಿ ಮತ್ತು ದೃಶ್ಯದ ಪ್ರಭು ಅವರು, ಪರಿಣಾಮಕಾರಿ ಪ್ರಭು ಅವರಿಗೆ ನನ್ನ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿದ್ದಾರೆ, ಅವರಿಗೆ ನಮಸ್ಕಾರ. ನವಕರ್ನಾಟಕದ ಬಳಗದ ಎಲ್ಲ ಸಿಬ್ಬಂದಿ ವರ್ಗ, ಉಡುಪ ಪ್ರೇಮ್ಚಂದ್, ಡಾಕ್ಟರ್ ಸಿದ್ದನಗೌಡ ಪಾಟೀಲ್, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಗಂಟಲು ಕಟ್ಟುವ ಹಾಗೆ ಪದಗಳನ್ನು ತುಂಬ ಚೆನ್ನಾಗಿ ಬರಿತಾ ಇದ್ರು ಸುಮತಿ ಅಂತ ಮಾಲತಿ ಹೇಳಿದ್ರು. ಆದರೆ ಪದಗಳನ್ನು ಇವತ್ತು ಆಡೋಕ್ಕೆ ಆಗದೇ ಇರೋ ಹಾಗೆ, ಹುಡುಕಾಡೋ ಹಾಗೆ ಮಾಡಿರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಹಿರಿಯರು ನೀವು ಇಲ್ಲಿರೋದು ನನಗೆ ನಿಜವಾಗಿ ಹೃದಯ ತುಂಬಿ ಬಂದಿದೆ, ಕಣ್ತುಂಬಿ ಬಂದಿದೆ. ಮಾತು ಹೊರ ಜಗತ್ತು ಮತ್ತು ಒಳ ಜಗತ್ತಿನ ಒಡನಾಟ ಅಂತೆ. ಮಾತು ಅನ್ನೋದು ಅದು ಬರೀ ಅರ್ಥ ಅಷ್ಟೇ ಅಲ್ಲ, ಅದೊಂದು ಅನುಭವ ಅಂತ ಹೇಳ್ತಾರೆ ಲಕ್ಷ್ಮೀಶ ತೋಳ್ಪಾಡಿಗಳು. ಆಮೇಲೆ ನನ್ನಲ್ಲಿ ಇರೋದೇ ಕೇಳುಗನಲ್ಲೂ ಇದೆ. ಅಂದರೆ ವಾಚ್ಯ ಒಂದಿದೆ, ಧ್ವನಿ ಒಂದಿದೆ, ಮತ್ತು ಬರಹ ಒಂದಿದೆ. ನಾವು ಆಡೋದು ಭಾಷೆನೇ ಆದರೂ, ನಾವು ಮಾತಾಡೋದು ಮಾತೇ ಆದರೂ ಅದು ಬರೀ ಅಷ್ಟೇ ಅಲ್ಲ, ಅದನ್ನು ಮೀರಿದ ಒಂದು ಸತ್ಯ ಇದೆ. ವಾಚ್ಯ ಧ್ವನಿಗಳೇ ದೇವರು, ಅದೇ ವಾಕ್ ಮತ್ತು ಅರ್ಥ ಅಂದರೆ ಅದೇ ಅಂತ ಅವರು ತುಂಬ ಚೆನ್ನಾಗಿ ವಿವರಿಸ್ತಾರೆ. ಹಾಗೆ ವಾಕ್ ಮತ್ತು ಅರ್ಥನೇ ದೇವರಾದರೆ ಈ ಆಕಾಶವಾಣಿಯ ಉದ್ಘೋಷಕರು ಅಥವಾ ಧ್ವನಿ ಜೊತೆ ಕೆಲಸ ಮಾಡೋ ನಾವೆಲ್ಲ ಸದಾ ದೇವರ ಜೊತೆ ಇರ್ತೀವಿ ಅಂತಲೇ ನನಗೆ ಅನಿಸುತ್ತೆ. ಹಾಗೆ ನಾನು ಕೆಲಸವನ್ನು ಮಾಡ್ತಾ ಇರೋದು. ನಮ್ಮ ಮಾತು ಅದು ನಮಗೂ ಹೌದು, ದೇವರಿಗೂ ಹೌದು. ಆಕಾಶವಾಣಿ ಅಂದರೆ ಮಾತು. ಅಯ್ಯೋ ಬಂತಪ್ಪ ಆಕಾಶವಾಣಿ, ಅಯ್ಯೋ ಅಲ್ಲೆಲ್ಲೋ ರೇಡಿಯೋ ರಂಗಮ್ಮ, ಹೀಗೆಲ್ಲ ಕೂಡ ಆಕಾಶವಾಣಿನ ಹೇಳ್ತಾ ಇದ್ದ ಒಂದು ಕಾಲ ಉಂಟು. ಮಾತು ಅರ್ಥಗಳ ಸಾಂಗತ್ಯದಲ್ಲಿ ಹೇಳುತ್ತಾ ಹಾಗೆ ಕೇಳುತ್ತಾ ಇರುವವರು ನಾವು. ಭಾಷೆ ಮತ್ತು ಆಕಾಶವಾಣಿ ಸಂಬಂಧ ತುಂಬ ತುಂಬ ದೊಡ್ಡದು.
ರೇಡಿಯೋ ಕೇಳ್ತಾ ಕೇಳ್ತಾ ನಾವು ಬೆಳೆದಿದ್ದೀವಿ ಅಂದರೆ ಹಾಗೆ ಆ ಪದಗಳನ್ನೆಲ್ಲ ನಾವು ತಗೊಳ್ತಾ ಬೆಳೆದಿದ್ದೀವಿ ಅಂತ. ಈ ಪದಗಳೆಲ್ಲ ನನಗೆ ಹೇಗೆ ಬಂತು ಅಂದರೆ ಅದೆಲ್ಲ ಮಾಲತಿ, ಕಮಲ, ನಾಗಮಣಿ ಕೊಟ್ಟಿದ್ದ ಪದಗಳೇ, ಅದೇ ನಾನು ಸೃಷ್ಟಿ ಮಾಡಿದ ಪದಗಳಲ್ಲ. ಹಾಗಾಗಿ ಅದು ತುಂಬ ದೊಡ್ಡದು. ಅದು ತುಂಬ ಜನ ಹೇಳ್ತಾರೆ ನಾವು ರೇಡಿಯೋ ಕೇಳ್ತಾ ಬೆಳೆದ್ವಿ ಅಂತ. ಪತ್ರಗಳನ್ನು ಬರೀತಾ ಪತ್ರೋತ್ತರ ಕಾರ್ಯಕ್ರಮದಲ್ಲಿ ನನ್ನ ಹೆಸರು ಇವತ್ತು ಹೇಳ್ತಾರಾ ಇಲ್ವಾ, ಓದ್ತಾರಾ ಇಲ್ವಾ ಅಂತ ಮಾಲತಿಯವ್ರಿಗೆ ಯಾಕೆ ಹೋದ್ವಾರ ನನ್ನ ಪತ್ರ ಓದಲಿಲ್ಲ ಅಂತ ಪತ್ರ ಬರೀತಾ, ಹೀಗೆ ನಾನು ನಾಟಕ ಇರ್ಬೋದು ಅಥವಾ ಫೀಚರ್ಸ್, ಬಸವರಾಜ್ ಸಾದರ್ ಅವರೆಲ್ಲ ಎಂತೆಂಥ ಫೀಚರ್ಗಳನ್ನು ಮಾಡಿದ್ದಾರೆ, ಎಫೆಕ್ಟ್ಸ್, ಅದಕ್ಕೋಸ್ಕರ ಅವ್ರು ಏನು ಎಫೆಕ್ಟ್ನ ಯೂಸ್ ಮಾಡ್ತಾಯಿದ್ರು, ಹೇಗೆ ಅವ್ರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಕಮಲ ನೆರೇಷನ್ ಇದೆ ಅಥವಾ ಮೋಹನ್ ಧ್ವನಿ ಇದೆ ಅಂತಂದರೆ ಹೆಂಗೆ ಅಂದರೆ, ನಾನು ಹೇಗೆ ಕೇಳ್ತಾ ಇದ್ದೆ ಆಗ ರೇಡಿಯೋ ಅಂದರೆ, ನಾಟಕದಲ್ಲಿ ಯಾರ್ಯಾರು ಪಾತ್ರ ಮಾಡಿರ್ತಾರೆ ಆ ಪಾತ್ರದ ಕೊನೆಯಲ್ಲಿ ಅವ್ರು ಹೇಳ್ತಾರೆ ಇಂಥ ಪಾತ್ರ ದುಷ್ಯಂತ ಡ್ಯಾಶ್, ಇವರು ಡ್ಯಾಶ್ ಅಂತ ಆಗೆಲ್ಲ ಪರಿಚಯ ಮಾಡೋರು. ಆ ಧ್ವನಿಗಳು ನನಗೆ ಇವತ್ತಿಗೂ ಕೂಡ, ನಾನು ಎಷ್ಟೋ ಜನರನ್ನ ನೋಡಿಲ್ಲ, ಆದರೆ ನನಗೆ ಕೇಳ್ಮೆ ತುಂಬ ಚೆನ್ನಾಗಿದೆ. ಹಾಗಾಗಿ ಆ ಧ್ವನಿಗಳನ್ನು ಕೇಳಿ ಆ ಎಲ್ಲವನ್ನು ನಾನು ನನ್ನ ಒಳಗೆ ತಗೊಂಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಗೊತ್ತಿಲ್ಲ, ಇದು ಜಸ್ಟ್ ನಾನು ರೀಥಿಂಕ್ ಮಾಡಿದಾಗ ನಂಗೆ ಅನ್ನಿಸ್ತಾ ಇರೋದಷ್ಟೇ. ಹಾಗೆ ಕೇಳಿ 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 ಒಂದು ಭಾವ ವಲಯ ನನ್ನೊಳಗಡೆ ಸೃಷ್ಟಿಯಾಗಿತ್ತು. ನಾನು ಆಕಾಶವಾಣಿ ಸೇರಿಕೊಂಡಾಗ ಬಹುಶಃ ಅದರ ವಿಸ್ತರಣೆ ಆಯಿತು. ಈ ಕೇಳ್ಮೆ ನನ್ನ ದೃಷ್ಟಿಗೆ ಒದಗಿ ಬಂತು. ಹಾಗೆ ಈ ದಿಗ್ಗಜರ ಟೇಪ್ಗಳನ್ನು, ನಾನು ಕೇಳಿದ ಟೇಪನ್ನು ನಂಗೆ ಗೊತ್ತು, ನಾನು ಕೇಳಿರ್ತಿದ್ದೆ. ಮಾಲತಿ ಒಂದು ಬಿ ಟೇಪ್ ಅಂತ ಹೇಳ್ತೀವಿ, ಅದು 15 ನಿಮಿಷದ ಟೇಪ್. ಅದರಲ್ಲಿ 3 ಹಾಡಿರುತ್ತೆ. ಡಿ ಟೇಪ್ ಅಂದರೆ ನಮ್ಗೆ 6 ಹಾಡಿರುತ್ತೆ. ಬಿ ಟೇಪಲ್ಲಿ ಒಂದು ಹಾಡು ಬಂದರೆ ಮುಂದೆ ಹಾಡು ಇದೇ ಬರುತ್ತೆ ಅಂತ ನನಗೆ ಗೊತ್ತು. ಯಾಕೆಂದರೆ ಆ ಹಾಡು ಆದಮೇಲೆ ಅದೇ ಬರೋದು. ಅದನ್ನು ನಾವು ಹಾಗೆ ಹೀಗೆ ಈಗಿನ ಥರ ನಾವು ಪ್ಲೇ ಲಿಸ್ಟ್ ಒಂದೊಂದು ಸಾಂಗ್ನ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಆಗ ಬಿ ಟೈಪಲ್ಲಿ ಮೊದಲ ಹಾಡು ಬಂದರೆ ಇವತ್ತು ಅಗಣಿತ ತಾರಾ ಗಣಗಳ ನಡುವೆ ಬಂದರೆ ನೆಕ್ಸ್ಟ್ ಅಂತರತಮನೇ ಬರುತ್ತೆ ಅಂತ ನಮಗೆ ಗೊತ್ತು. ಹಾಗೆ ಅದನ್ನು ನನಗದು ಗೊತ್ತಿದ್ದರಿಂದ ನಾನು ಆ ಟೇಪ್ಗಳನ್ನು ಕೈಲಿ ಹಿಡ್ಕೊಂಡಾಗ ಶೆಡ್ಯೂಲ್ ಮಾಡುವಾಗ ಇದನ್ನು ಒಂದು ಬಿ ಟೇಪಲ್ಲಿ ಒಂದು ಹಾಡು ಹಾಕಿ ನೆಕ್ಸ್ಟು ಶ್ರೋತೃ ಅದನ್ನು ಊಹಿಸಬಾರ್ದು ಅಂತರತಮನೇ ಬರುತ್ತೆ ಅಂತ, ಇನ್ನೊಂದು ಬಿ ಟೇಪ್ ತೊಗೊಂಡು ಇನ್ನೊಂದು ಮೆಷಿನಲ್ಲಿ ಬೇರೆ ಹಾಡು ಹಾಕ್ತಾಯಿದ್ದೆ ನಾನು. ಅಂದರೆ ಹಾಗೆ ಒಂದು ಶ್ರೋತೃ ಆಗಿ ನಾನು ಕೇಳಿದ್ರಿಂದ ನನಗದನ್ನು ಕೈನಲ್ಲಿ ಟೇಪ್ ಹಿಡಿದಾಗ ಅದನ್ನು ಬೇರೆ ರೀತಿ ಪ್ರೆಸೆಂಟ್ ಮಾಡೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆ ಥರ ಕಾಂಬಿನೇಷನ್ಸ್ ಮಾಡಿ ಶೆಡ್ಯೂಲ್ ಮಾಡಿದ್ರೆ, ಅಯ್ಯೋ ಯಾರೀ ಡೆಕ್ಕಿಂದ ಟೇಪ್ ತೆಗೆಯೋದೇ ಅದೊಂದು ಎಳೆದು ಆ ಟೇಪ್ ಹೋಗಿ ಮತ್ತೊಂದು ಟೇಪ್ ಲೋಡ್ ಮಾಡಿ ಎದ್ದು ಕೂತು ಎಷ್ಟು ಸಾರಿ ಅನೌನ್ಸರ್ಸ್ ಅಂದರೆ ಅದು ಒಂದು ಸ್ಟುಡಿಯೋದಲ್ಲಿ ಅದು ಬೇರೆಯೇ ಕತೆ. ಅದು ಆ ಒಂದು ಟೇಪ್ನ ನಾವು 3 ಇರುತ್ತೆ, 3 ಟೇಪಲ್ಲಿ ಒಂದು ಕಡೆ ಅದು ಒಂದು ಕಡೆ ಇದು ಒಂದು ಕಡೆ ಇದು ಲೋಡ್ ಆಗಿರುತ್ತೆ. ಅದರಲ್ಲಿ ನೀವು ಯಾಕ್ರಿ ಅಷ್ಟು ಟೇಪ್ ತೆಗೆದು ಹಿಂಗೆ ಶೆಡ್ಯೂಲ್ ಮಾಡಿದ್ರೆ ನಾವು ಹಾಕೋಕ್ಕಾಗಲ್ಲ ಅಂತ ನನ್ನ ಅನೌನ್ಸರ್ಸು ಹೇಳ್ತಾ ಇದ್ದದ್ದು ಉಂಟು. ಆದರೆ ಈಗ ಬಿಡಿ, ಪ್ಲೇ ಲಿಸ್ಟ್ ಕಾಲ ಆದ್ದರಿಂದ ತುಂಬ ಸುಲಭ. ನಾವು ಆರಾಮಾಗಿ ಪ್ಲೇ ಲಿಸ್ಟ್ ಮಾಡ್ಕೋತೀವಿ, ಎಲ್ಲಿ ಕ್ಲಿಕ್ ಮಾಡ್ತೀವೋ ಅಲ್ಲಿ ಅದು ಗೀತೆಗಳು ಬರುತ್ತೆ. ಹಾಗೆ ದಿಗ್ಗಜರ ಟೇಪ್ಗಳನ್ನು ಹಿಡಿದು ಕೂತಾಗ ನನಗೆ ಏನು ಅನ್ನಿಸ್ತಿತ್ತಂದರೆ, ನಾನೇ ಬೇಂದ್ರೆ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ, ಬೇಂದ್ರೆ ಅವ್ರು ನನ್ನ ಕಣ್ಮುಂದೆ ನಿಂತಿದ್ದಾರೆ, ಕುವೆಂಪು ಅವ್ರು ಇಲ್ಲೇ ಕೂತಿದ್ದಾರೆ, ನನ್ನ ಹತ್ರನೇ ಅವ್ರು ಮಾತಾಡ್ತಾ ಇದ್ದಾರೆ ಅನ್ನೋವಂತಹ ಭಾವ ಬರ್ತಿತ್ತು. ನಾವು ಎಷ್ಟು ಸತಿ ಕುನ್ನಕುಡಿ ವೈದ್ಯನಾಥನು, ದೊರೆಸ್ವಾಮಿ ಅಯ್ಯಂಗಾರ್ ಇವರೆಲ್ಲ ಸಂಗೀತ ಇಲ್ಲ, ಲಾಲ್ಗುಡಿ, ಮಹಾಲಿಂಗಂ ಇವ್ರದ್ದೆಲ್ಲ ಸಂಗೀತಗಳನ್ನು ಹಾಕುವಾಗ ಅವರೆಲ್ಲ ನಮ್ಮ ಮುಂದೆ ನಮ್ಮ ಜೊತೆಗೆ ನನಗೋಸ್ಕರ ಅವ್ರು ಹಾಡ್ತಾ ಇದ್ದಾರೆ. ನಾನು ಹಾಕಿದ್ರೆ ನಾನು ನಿಲ್ಲಿಸು ಅಂದರೆ ನಿಲ್ಲಿಸ್ತಾರಪ್ಪ ಕುನ್ನಕುಡಿ ಅಂತ ತಮಾಷೆ ಮಾಡ್ತಿದ್ವಿ ನಾವು. ಹಾಗೆ ಅಂದರೆ ನಾನು ತಾನೇ ಟೇಪ್ನ ನಿಲ್ಲಿಸೋದು, ನಾನು ತಾನೇ ಆ ಟೇಪ್ನ ಹಾಕೋದು, ಹಾಗೆಲ್ಲ ನಾವು ಅವ್ರ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಒಂದು ಭಾವದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಹಾಗೆ ನಾನು ಕೇಳುಗಳು ಮತ್ತು ಹೇಳುವವಳು, ಹೇಳುತ್ತಾ ಕೇಳುವವಳು ಆದೆ. ಈ ಅಂತರಂಗದ ಕೇಳ್ಮೇನೆ ಬಹುಶಃ ನನ್ನ ಈ ಪುಸ್ತಕದ ಮೂಲ ಪ್ರೇರಣೆ ಅಂತ ನನಗನ್ಸುತ್ತೆ. ಮಾಧ್ಯಮ ವಲಯ ಬದಲಾಗ್ತಾ ಬಂದ ಹಾಗೆ, ನಾವೆಲ್ಲಕ್ಕೂ ಹೊಂದಿಕೊಂಡು ಹೋಗ್ತಾ ಬಂದ ಹಾಗೆ, ಈ ಧ್ವನಿ ಮಾಧ್ಯಮದ ನನ್ನ ಅಂತರಂಗದ ಕೇಳ್ಮೆ ಏನಿತ್ತಲ್ಲ, ಇದು ಎಲ್ಲೋ ಹೊರಟೋಗ್ತಾ ಇದೆ. ಎಲ್ಲೋ ಈಗ ನನಗೆ ಆಗ ಆ ಅಂತರಂಗದ ನನ್ನ ಕೇಳ್ಮೆಗೆ ಏನೋ ಡಿಸ್ಟರ್ಬ್ ಆಗ್ತಿದೆ. ಅಥವಾ ಈ ಎಷ್ಟೆಲ್ಲ ನಮಗೆ ಕೊಟ್ರಲ್ಲ, ಅದು ಕಮಲಾಬಾಲು ಇರ್ಬೋದು ಅಥವಾ ವಸಂತ್ ಕವರಿ ಇರ್ಬೋದು, NK ಅವ್ರು ಇರ್ಬೋದು, ನಾನು ಕೇಳಿ ಬೆಳೆದ ಇದು, ಅವರನ್ನು ಯಾರೂ ಎಲ್ಲೂ ಪ್ರಸಾರಕರು ಎಲ್ಲೂ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಳ್ಳೇ ಇಲ್ವಲ್ಲ. ಎಲ್ಲೂ ಪ್ರಸಾರಕರಿಗೆ ಒಂದು
ಸಿಗಲಿಲ್ಲ, ಒಂದು ಸಿಗಬೇಕಾದ ಮಾನ್ಯತೆ ಅಂತ ನನಗೆ ಸಾದರ್ ಅವ್ರ ಬಳಿ ಬಹಳ ಸರಿ ನಾನು ಮಾತಾಡಿದ್ದೀನಿ ಕೂಡ ಈ ವಿಷಯನ. NSK ಇರ್ಬೋದು, ಮೊನ್ನೆ ನೋಡಿ NSK ಅವ್ರು ತೀರ್ಕೊಂಡ್ರು, ಅವ್ರು ಬಹಳ ಆಸೆ ಇತ್ತು ಇದು ಬುಕ್ ಬರಬೇಕಂತ. ಅವರು ಮಿನಿಸ್ಟರ್, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರು, ಅವರು 3 ಸತಿ ಅವಾರ್ಡ್ ತೊಗೊಂಡ್ರಂತೆ ವೇದಿಕೆಯಲ್ಲಿ. ಒಂದೇ ವರ್ಷದಲ್ಲಿ 3 ಅವಾರ್ಡು ಅವರಿಗೆ ಬಂತು. ಆಗ ಅವರು ಅವಾರ್ಡ್ ತೊಗೊಳಕ್ಕೆ ಬಂದಾಗ ಅವ್ರು ಕರೆದ್ಬಿಟ್ಟು ಹೂ ಆರ್ ಯು ಯಂಗ್ ಮ್ಯಾನ್, ಐ ಥಿಂಕ್ ಯು ಆರ್ ಡೂಯಿಂಗ್ ಗುಡ್ ಜಾಬ್ ಅಂತಂದ್ರಂತೆ ಮಿನಿಸ್ಟರು. ಇವರು ಹೇಳ್ಕೊಂಡ್ರಂತೆ, ಅವ್ರು ಕೇರಳ ಸ್ಟೇಷನಲ್ಲಿ ಏನೋ ಇದ್ದರು ಅನ್ಸುತ್ತೆ, ಆಗ ಹೇಳಿದ್ರಂತೆ ಕೇರಳ ಸ್ಟೇಷನಲ್ಲಿ ಅವ್ರು 3 ಅವಾರ್ಡ್ ತೊಗೊಂಡಾಗ ಆ 3 ಅವಾರ್ಡನ್ನು ತೊಗೊಂಡವ್ರು ಎಲ್ಲರೂ ಒಂದು ಬೋಗಿ ಬುಕ್ ಮಾಡಿ ಡೆಲ್ಲಿಗೆ ಕರ್ಕೊಂಡೋಗಿದ್ರಂತೆ ಅವರು ಕೇರಳದಿಂದ. NSK ಅವರು ಕೇರಳ ಪತ್ರಿಕೆಗಳಲ್ಲಿ ಅರ್ಧ ಪುಟದ ಸುದ್ದಿ ಬಂತು ಅವರು ಮೊನ್ನೆ ಹೋದಾಗ. ಆದರೆ ನಮ್ಮ ಕನ್ನಡದ ಪತ್ರಿಕೆಗಳು ಒಂದು ಪ್ಯಾರಾ ಸುದ್ದಿನೂ ಮಾಡಲಿಲ್ಲ. ಆಮೇಲೆ ಅವರ ಬಗ್ಗೆ ಅವರು ಇದ್ದಾರೆ ಅಂತ ಸಹ ಯಾರಿಗೂ ಗೊತ್ತೇ ಇಲ್ಲವೇನೋ ಅನ್ನುವ ಹಾಗೆ ಇವತ್ತಿನ ಒಂದು ಮಾಧ್ಯಮ ಜಗತ್ತು ಇದೆ ಅಂತ ನನಗೆ ತುಂಬ ನೋವಾಗತ್ತೆ. ಹಾಗೆ ಮಾಧ್ಯಮ ಲೋಕದ ದಿಗ್ಗಜರು ಅಂತಂದರೆ ಪ್ರಿಂಟ್ ಅಥವಾ ಕಿರುತೆರೆ, ಈ ಎರಡು ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಮಧ್ಯ ಒಂದು ಧ್ವನಿ ಇದೆಯಲ್ಲ, ಆ ಧ್ವನಿ ಪ್ರಿಂಟ್ಗೂ ಬೇಕು ಮತ್ತು ಕಿರುತೆರೆಗೂ ಧ್ವನಿ ಇಲ್ಲದೆ ಕೆಲಸ ಆಗಲ್ಲ, ಧ್ವನಿ ಬೇಕೇ ಬೇಕು. ಆದರೆ ಆ ಪರಿಕಲ್ಪನೆ ಕೊಟ್ಟಂತಹ ಆಕಾಶವಾಣಿ ಇರ್ಬೋದು ಅಥವಾ ಈ ಎಲ್ಲ ಎಷ್ಟೋ ಸತಿ ಕೇಳಿ ಯಾವುದೋ ಒಂದು ಪ್ರೋಗ್ರಾಮ್ನ ಕೇಳಿ ಅದನ್ನು ನೆಕ್ಸ್ಟ್ ಡೇ ನಾವು ಆರ್ಟಿಕಲ್ ನೋಡ್ತೀವಿ. ನಮ್ಮ ರಮೇಶ್ ಅವರೆಲ್ಲ ಮಾಡ್ತಾ ಇದ್ದಿದ್ದ ಕಾಲದಲ್ಲಿ ರೇಡಿಯೋದಲ್ಲಿ ಮೊದಲು ಒಂದು ಸುದ್ದಿ ಯಾವುದೋ ಒಂದು OB ರೆಕಾರ್ಡಿಂಗ್ ಏನೋ ಒಂದು ಪುಸ್ತಕ ಬಿಡುಗಡೆ ಆಯಿತು, ಅದು ರೇಡಿಯೋದಲ್ಲಿ ಬಂದ್ಬಿಡುತ್ತೆ ಮೊದಲು, ಆಮೇಲೆ ಅದು ಪತ್ರಿಕೆಯಲ್ಲಿ ಬರುತ್ತೆ ನೆಕ್ಸ್ಟ್ ಡೇ. ಹಾಗಿದ್ದ ಕಾಲ ಇವ್ರು ಏನು ಪ್ರಸಾರ ಮಾಡ್ತಾರಲ್ಲ ಅದನ್ನು ಕೇಳಿಕೊಂಡು ಒಬ್ಬ ರಿಪೋರ್ಟ್ರು ಯೂಸ್ ಟು ರೈಟ್ ಟು ಹೀಸ್ ನ್ಯೂಸ್ ಪೇಪರ್, ಆ ಕಾಲವೂ ಇತ್ತು. ಆದರೆ ಈಗ ಕಾಲ ಬದಲಾದ ಹಾಗೆ ರೇಡಿಯೋನ ಜನ ಎಲ್ಲೋ ಒಂದು ಕಡೆ ಈಗಲೂ ರೇಡಿಯೋ ಇದೆಯಾ, ಕೇಳ್ತಾರಾ, ಬರೀತಾರಾ, ಆಗ ನಾವು ಕೇಳ್ತಾ ಇದ್ವಿ, ರೇಡಿಯೋ ಒಂದು ನೆನಪು ಅನ್ನೋ ಹಾಗೆ ಭಾಳ ಮಂದಿ ಮಾತಾಡ್ತಾರೆ. ನಂಗೆ ಹಾಗೆ ಅನಿಸಲ್ಲ. ಇಲ್ಲಿ ನಮ್ಮ ಬೋಪ ವೆಂಕಟೇಶ್ ಬಂದಿದ್ದಾರೆ, ಹರೀಶ್ ಬಂದಿದ್ದಾರೆ, ನಮ್ಮ ಇವತ್ತಿಗೆ ಈ ಕ್ಷಣ ರೇಡಿಯೋ ಕೇಳಿ ಗಂಟೆಗೆ ಮೆಸೇಜ್ ಮಾಡುವ ನಮ್ಮ ಶ್ರೋತೃ ಬಾಂಧವರು ಬಂದಿದ್ದೀರಿ. ತುಂಬ ಜನ ಎಲ್ಲರೂ ಹೇಳಿದ್ರಿ, ನಂಗೆ ತಟ್ಟಂತ ಈಗ ಹೆಸರು ಬರ್ತಾ ಇಲ್ಲ, ನನಗೆ ಆ ಕಂಪ್ಯೂಟ್ರಲ್ಲಿ ತೆರೆಯಲ್ಲಿ ಮೆಸೇಜ್ ನೋಡ್ತಾ ಇದ್ದರೆ ಗಡಗಡ ಓಡೋಗುತ್ತೆ ನನ್ನ ಧ್ವನಿ, ಈಗ ನನಗೆ ಹೇಳೋಕ್ಕೆ ಬರ್ತಾ ಇಲ್ಲ, ಕ್ಷಮೆ ಇರಲಿ. ಎಲ್ಲ ಶ್ರೋತೃಗಳು ಇವತ್ತಿಗೆ ರೇಡಿಯೋ ಕೇಳುವವರು ಇದ್ದಾರೆ, ಮತ್ತು ರೇಡಿಯೋ ಇವತ್ತಿಗೂ ಜೀವಂತ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಸದಾ ಸುದ್ದಿಗಾಗಿ ಹಾತುರಿತಾರಲ್ವ ಇವತ್ತಿನ ಮಂದಿ. ಆಕಾಶವಾಣಿ ಏನಾದರೂ ಒಂದು ಘನಕಾರ್ಯ ಮಾಡಿದಾಗ, ಘನಕಾರ್ಯ ಅಂದರೆ ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ರಮ ಇರ್ಬೋದು, ಅಥವಾ ಈಗ ನಾ ಹೇಳ್ದಂಗೆ NSK ಅವರು ಅಥವಾ ಜ್ಯೋತ್ಸ್ನಾ ಕಾಮತ್ ಅವರು ಹೋದಂಥ ಸಂದರ್ಭ ಆಗಿರ್ಬೋದು, ಅಥವಾ ಅವರಿಗೇನೋ ಒಂದು ಕಷ್ಟ ಆದಂಥ ಸಂದರ್ಭ ಆಗಿರ್ಬೋದು, ಏನೇ ಇರ್ಬೋದು, ಅದನ್ನು ಅವರು ಎಲ್ಲೂ ಸುದ್ದಿ ಅಂತ ಪರಿಗಣಿಸೋದಿಲ್ವಲ್ಲ, ಅದು ಒಂದು ನೋವಾಗುವಂಥದ್ದು. ಕನ್ನಡದ ಶ್ರೇಷ್ಠ ಮಾಧ್ಯಮ ಮಂದಿ ಅಂದಾಗ ಅಕಾಡೆಮಿಗಳಿರ್ಬಹುದು ಅಥವಾ ಸರ್ಕಾರಿ ವಲಯ ಇರ್ಬೋದು, ಏನೇ ಗುರುತಿಸೋದೇನಿದ್ರೂ ಪ್ರಿಂಟ್ ಮತ್ತು ಕಿರುತೆರೆಯ ಮಂದಿಯನ್ನು ಮಾತ್ರ ಅನ್ನೋದು ಕೂಡ ಒಂದು ವಿಷಯ ನನ್ನ ಗಮನಕ್ಕೆ ಬರೋದು. ಆಮೇಲೆ ನಮ್ಮಲ್ಲೇ ಮೊದಲು ಅಂತ ತುಂಬ ಜನ ಈಗ ಸುದ್ದಿಗಳನ್ನು ಹಾಕ್ತಾರೆ, ನಾವು ನೋಡ್ತೀವಿ. ಆದರೆ ನಮ್ಮಲ್ಲೇ ಮೊದಲು ಅನ್ನೋದು ಏನೂ ಇಲ್ವೇ ಇಲ್ಲ. ಯಾಕೆಂದರೆ ಆಕಾಶವಾಣಿ ಮಾಡದೇ ಇರೋದು ಯಾರೂ ನಮ್ಮಲ್ಲೇ ಮೊದಲು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದು ಆಕಾಶವಾಣಿ ಕೇಳಿದ್ದವರಿಗೆ ಗೊತ್ತಾಗುತ್ತೆ. ಅದು ಒಂದು ಸೌಂಡ್ ಟ್ರ್ಯಾಕು. ಮೊನ್ನೆ ಯಾರೋ ಒಂದು ಪ್ರೈವೇಟ್ ವಾಹಿನಿ ಇದು ನಮ್ಮಲ್ಲೇ ಮೊದಲು ಅಂತ ಹಾಕಿದ್ರು. ಹೆಂಗೆ 50ನೇ ಇಸ್ವಿಯಿಂದ ನಾವು ಸೌಂಡ್ ಟ್ರ್ಯಾಕ್ನ ಹಾಕ್ತಾಯಿದ್ದೀವಿ. ಅದು ಧ್ವನಿವಾಹಿನಿ ಈಗಲೂ ಎಷ್ಟೋ ಜನ ಹೇಳ್ತಾರೆ, ಭಾನುವಾರ ಮಧ್ಯಾಹ್ನ ಬರುತ್ತಲ್ಲ ಮೇಡಮ್, ಅದೇ ಸಿನಿಮಾ ಆಗ್ತಿರಲ್ಲ ಮೇಡಮ್ ಅಂತ ಜನ ಮಾತಾಡ್ತಾರೆ. ಸೌಂಡ್ ಟ್ರ್ಯಾಕ್ ನಮ್ಮಲ್ಲೇ ಮೊದಲು ಹೇಗಾಗುತ್ತೆ ಗೊತ್ತಿಲ್ಲ, ಆದರೆ ಹಾಗೆ ಕ್ಲೈಮ್ ಮಾಡ್ತಾರೆ ನಮ್ಮ ಮಂದಿ ಅಂತ. ಆಮೇಲೆ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಸಂಗೀತ ಕಾರ್ಯಕ್ರಮ, ಭಾವಗೀತೆ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಅಂದರೆ ಒಬ್ಬ ಶ್ರೋತೃಗೆ ಇನ್ವೈಟ್ ಕಳಿಸಿ ಅವನು ಯಾವುದೋ ಒಂದು ಹಾಲ್ಗೆ ಬಂದು ಆ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಅದು ಇನ್ವೈಟೆಡ್ ಆಡಿಯನ್ಸ್ ಪ್ರೋಗ್ರಾಮಿಗೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಅದೊಂದು ದೊಡ್ಡ ಸಡಗರ ನಮ್ಮ ಶ್ರೋತೃಗಳಿಗೆ. ಹಾಗೆ ಬಂದು ನಮ್ಮನ್ನು ಅಂದರೆ ನಾವು ಕೂಡ ಮಾಲತಿ ಕಮಲಾ ಅವ್ರನ್ನೆಲ್ಲ ಇನ್ವೈಟೆಡ್ ಆಡಿಯನ್ಸಲ್ಲಿ ಇವತ್ತು ನೋಡಬೇಕು ಅಂತ ನಾವು ಹೋಗಿದ್ದುಂಟು. ಹಾಗೆ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲಲ್ಲಿ ಇನ್ವೈಟೆಡ್ ಆಡಿಯನ್ಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇತ್ತು. ಯಾವಾಗ 54ನೇ ಇಸ್ವಿಯಿಂದ ಇದನ್ನು ಆಕಾಶವಾಣಿ ಮಾಡ್ತಾ ಬಂದಿದೆ. ಈಗ ಕೆಲವರೆಲ್ಲ ಯಾವುದೋ ಒಂದು ಅಶೋಕ ಹೋಟೆಲಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಾರಲ್ಲ ನಮ್ಮ ಖಾಸಗಿ ವಾಹಿನಿಗಳು, ಫಸ್ಟ್ ಟೈಮು ನಾವು ವೀಕ್ಷಕರ ಜೊತೆಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅನ್ನೋಂತಹ ಒಂದು ಇದನ್ನು ಹೇಳ್ತಾರೆ ಅಂತ.
ಆಮೇಲೆ ವಾದ್ಯವೃಂದ ಪರಿಕಲ್ಪನೆ ಇರಬಹುದು, ಕಲ್ಚರಲ್ ಎಕ್ಸ್ಚೇಂಜ್, ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಮಾಡುವಂತಹ ಕಾರ್ಯಕ್ರಮ, ಒಂದು ಸ್ಟೇಟ್ ಉತ್ತರಾಖಂಡ ಮತ್ತು ಕರ್ನಾಟಕವನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡುವಂಥದ್ದು, ಹಿಂದಿ ಕಲಿಸುವಂಥದ್ದು, ಇನ್ಯಾವುದೋ ಒಂದು ಸ್ನೇಹ ಭಾರತಿ, ನಾವು ಇಲ್ಲಿಂದ ಕರ್ನಾಟಕದಿಂದ ನಾವೊಂದು ತಮಿಳು ಕಾರ್ಯಕ್ರಮ ಹಾಕಿದ್ರೆ ಮದ್ರಾಸ್ನವನು ಕನ್ನಡ ಕಾರ್ಯಕ್ರಮ ಹಾಕ್ತಾರೆ. ಈ ಥರದ್ದೆಲ್ಲ ಎಂಥ ಅದ್ಭುತ ಪರಿಕಲ್ಪನೆಗಳು. OBಗಳು, ಔಟ್ಸೈಡ್ ಬ್ರಾಡ್ಕಾಸ್ಟ್ ಅಂತೀವಿ, ಅದಕ್ಕೆ OB ಅಂತ ನಾವು ಶಾರ್ಟಾಗಿ ಹೇಳ್ತೀವಿ. ಈ OBಗಳನ್ನು ಅಂದರೆ ಅಲ್ಲಿ ಈಗ OB ವ್ಯಾನು ಅದು ಇದು ಹೋಗೋದು, ಅಲ್ಲಿಂದನೇ ವಾಟ್ಸಪ್ಪಲ್ಲೇ ನಾವೆಲ್ಲವನ್ನೂ ಮಾಡಿಬಿಡ್ತೀವಿ, ಅದು ಬೇರೆ. ಆದರೆ ಆಗ ಏನೇನೂ ತಾಂತ್ರಿಕ ಸೌಲಭ್ಯಗಳು ಇಲ್ಲದೇ ಇದ್ದ ಕಾಲದಲ್ಲಿ ನಮ್ಮ ಪ್ರಸಾರಕರು ಎಲ್ಲಿಂದನೋ ಹೋಗಿ ಎಲ್ಲೋ ರಾತ್ರಿ ಯಾವುದೋ ಜಗಲಿಗಳ ಮೇಲೆಲ್ಲ ಮಲ್ಕೊಂಡು ಅಲ್ಲಿ ಹೆಂಗೆಂಗೋ ಯಾರ್ಯಾರು ಹಿಂದೆನೋ ಹೋಗಿ ಧ್ವನಿಗಳನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಸಂಸ್ಕಾರ ಮಾಡಿ ಅದನ್ನು ಅವರು ಬ್ರಾಡ್ಕಾಸ್ಟಿಗೆ ತೊಗೊಂಬಂದು ಕೊಡೋಷ್ಟೊತ್ತಿಗೆ ಸಾಕಾಗೋಗುತ್ತೆ ಅವರಿಗೆ. ಅಷ್ಟರ ಮಟ್ಟಿಗೆ ಒಂದು ಸತಿ ಅಂತೂ ಹಿರೇಮಠದ ಒಂದು ಕತೆ ಇದೆ. ಅವರು ಬರ್ತಿದ್ರಂತೆ, ದಾರಿಯಲ್ಲಿ ಅವ್ರಿಗೆ ಎಷ್ಟು ಸುಸ್ತಾಗಿದೆ ಅಂದರೆ ನಿದ್ದೆ ಬಂದಿದೆ, ಅವ್ರಿಗೆ ಮಲಗಿಬಿಟ್ಟಿದ್ದಾರೆ, ಅಷ್ಟು ರೋಡ್ ಚೆನ್ನಾಗಿರಲಿಲ್ಲ ಅಂತ. ಆಮೇಲೆ ಅವರು 6:40 ಪ್ರದೇಶ ಸಮಾಚಾರ ಹೋಗ್ತಾ ಇದೆ, ಕಾರ್ಯಕ್ರಮ 8 ಗಂಟೆಗೆ ಹೋಗಬೇಕು, ಇವ್ರಿಗೆ ನಿದ್ದೆ ಬಂದಿದೆ, ಪ್ರೋಗ್ರಾಮ್ ಹಾಕೋಕ್ಕೆ ಹೆಂಗೆ ತಯಾರು ಮಾಡೋದು, ಅಷ್ಟರಲ್ಲಿ ನಾನು ಹೆಂಗೆ ಎಡಿಟ್ ಮಾಡೋದು ಅಂತ ಅವರು 10 ನಿಮಿಷ ಅದನ್ನು ಎಡಿಟ್ ಮಾಡಿ ಅನೌನ್ಸರಿಗೆ ತೊಗೊಂಡೋಗಿ ಕೊಡೋದು, ಅವ್ರು 10 ನಿಮಿಷ ಅದನ್ನು ಬ್ರಾಡ್ಕಾಸ್ಟ್ ಮಾಡೋದು, ಆಮೇಲೆ ಇನ್ನು 10 ನಿಮಿಷ ಅಲ್ಲಿ ರೆಡಿ ಆಗ್ತಾ ಇರುತ್ತೆ, ಮತ್ತೆ 10 ನಿಮಿಷದ ಕೊಡೋದು. ಹೀಗೆಲ್ಲ ಸರ್ಕಸ್ಗಳನ್ನು ಅಂದರೆ ಈ ತರಹ ಮೈಗೂಡಿಸ್ಕೊಂಡು ಕಾರ್ಯಕ್ರಮಗಳನ್ನು ಮಾಡಿದ್ರು ನಮ್ಮ ಪ್ರಸಾರಕರು. ಹೀಗೆ ನನ್ನಲ್ಲಿ ಕಾಡ್ತಾ ಇದ್ದಂತಹ, ನನ್ನೊಳಗೆ ಸದಾ ಕೇಳಿಸ್ತಾ ಇದ್ದಂತಹ ಧ್ವನಿಗಳು ಈ ಬಾನುಲಿ ಕಲಿಗಳು. ಇವರು ನುಡಿ ತೇರನ್ನು ಎಳೆದ್ರು, ಆದರೆ ಮರೆಗೆ ಸರಿದ್ರು. ತುಂಬ ಸಿಂಪಲ್ ಸರಳ ಜೀವಿಗಳು. ಇಲ್ಲಿ ನಮ್ಮನ್ನೆಲ್ಲ ನೋಡಿದ್ರೆ, ಇವರೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವೆಷ್ಟು ಸರಳ ಜೀವಿಗಳು ಅಂತ. ಹಾಗೆ ತುಂಬ ಹುಡುಕಾಟ ಇದೆ ಈ ಪುಸ್ತಕದಲ್ಲಿ. ಸಂವಾದ ಮಾಡಿದ್ದೀನಿ, ಆಮೇಲೆ ಸಂದರ್ಶನಗಳನ್ನು ಮಾಡಿದ್ದೀನಿ, ಕೇಳ್ಮೆ ಮೂಲಕ. ಈಗ ನಿರ್ಮಲಾ ದೇವಿಯವರ ಮಗಳು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಅವರಿಗೆ ನಮಸ್ಕಾರ ಹೇಳ್ತೀನಿ. ಮೇಡಮ್ ಮರ್ತೆ ಹೋಗಿದ್ರು ಅವ್ರು ಎಷ್ಟೊಂದು ಸಂಗತಿಗಳನ್ನು. ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಆಕಾಶವಾಣಿ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ನೆನಪಿನ ಶಕ್ತಿ ಮರೆ ಆಗಿತ್ತು. ಆದರೂ ಅವರು ಏನೋ ಕೆಲವನ್ನ ಕೇಳಿ ಗುರುತಿಸಿದ್ರು ಅಂತ ಹೇಳಿ ಅವ್ರ ಮಗಳು ನಂಗೆ ತುಂಬ ಸಹಾಯ ಮಾಡಿದರು. ನಿರ್ಮಲಾ ದೇವಿಯವರ ಮಗಳು ಇಲ್ಲಿ ಬಂದಿದ್ದಾರೆ, ಆಮೇಲೆ ಶೋಭಾ ಬಂದಿದ್ದಾರೆ ಅನಿಸುತ್ತೆ, ಮೂರ್ತಿಯವರ ಮಗಳು ಅವರು ಬಂದಿದ್ದಾರೆ, ಪ್ರಕಾಶ್ ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ, AS ಮೂರ್ತಿಯವರ ಮಗ ಮತ್ತು ಮಗಳು ಬಂದಿದ್ದಾರೆ. ಶೋಭಾ ವೆಂಕಟೇಶ್ ಬಂದಿದ್ದಾರೆ. ಹೀಗೆ ಅಂದರೆ ಅವರು ಮಕ್ಕಳುಗಳನ್ನೆಲ್ಲ ನಾನು ಮಾತಾಡಿಸಿ ಅಪ್ಪ ಹೇಗೆ ಕೆಲಸ ಮಾಡ್ತಿದ್ರು ಅಥವಾ ಆಗ ಏನೇನು ಆಯಿತು ಆ ಥರದ್ದು. ಸುಮಾರು ಬೇರೆ ಸ್ಟೇಷನ್ಗಳಲ್ಲೂ ಕೂಡ ಅವರ ಮಕ್ಕಳನ್ನು, ಈಗ ನಮ್ಮ ಮೋಹನ್ ಅವರ ತಾಯಿ ಲಕ್ಷ್ಮೀಬಾಯಿ ಅವರ ಕಾಲದಲ್ಲಿ ಅದು ಲೈವ್ ಬ್ರಾಡ್ಕಾಸ್ಟ್ಗಳು ಇರ್ತಾ ಇದ್ದಿದ್ದು. ಅವ್ರದ್ದೆಲ್ಲ ರೆಕಾರ್ಡಿಂಗ್ಗಳೇ ನಮಗೆ ಸಿಗಲ್ಲ, ಈಗ ಅವ್ರ ಧ್ವನಿನೇ ನಮಗೆ ಸಿಗಲ್ಲ. ಅಪರೂಪಕ್ಕೆ ಅವ್ರು ರಿಟೈರ್ ಆದಮೇಲೆ ಅವ್ರನ್ನ ಆಕಾಶವಾಣಿಗೆ ಕರೆಸಿ ಒಂದು ಇಂಟರ್ವ್ಯೂ ಮಾಡಿದರು. ಲಕ್ಷ್ಮೀಬಾಯಿ ಅವರು ಎಂಥ ಚೆಂದ ಮಾತಾಡಿದ್ದಾರೆ ಅದರಲ್ಲಿ ಅಂದರೆ, ಅದು ಆಕಾಶವಾಣಿಲಿ ಇಲ್ಲ, ಅದು ಡಿಲೀಟ್ ಆಗೋಗಿದೆ. ಅದು ಮೋಹನ್ ಹತ್ರ ಇತ್ತು. ಮೋಹನ್ ನನಗೆ ಅದನ್ನು ಕೊಟ್ಟರು. ಅದನ್ನು ಸ್ವಲ್ಪ ಏನೇನೋ ಸರಿ ಮಾಡಿಕೊಂಡು ಆ ಧ್ವನಿನ ನಾನು ಕಾರ್ಯಕ್ರಮದಲ್ಲಿ ಬಳಸಿದ್ದೀನಿ. ಅದು ನಿಜವಾಗಿ ಲಕ್ಷ್ಮೀಬಾಯಿಯವರು 100 ವರ್ಷ ಆಗುತ್ತೆ ಆಗಸ್ಟ್ಗೆ. ನಾವು ಲಕ್ಷ್ಮೀಬಾಯಿ ಅವ್ರ ನೆನಪಲ್ಲಿ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ನಾನು ಮೋಹನ್ ಅಂದ್ಕೊಳ್ತಾ ಇದ್ದೀವಿ. ಹಾಗೆ ಅವ್ರು ನೋಡಿ, ಲಕ್ಷ್ಮೀಬಾಯಿ ಕರ್ನಾಟಕದ ಮೊದಲ ಅನೌನ್ಸರ್. ಅವರು ಯಾಕೆ ಮೊದಲ ಅನೌನ್ಸರ್ ಅಂದರೆ, ಮೈಸೂರು ಆಕಾಶವಾಣಿಯಲ್ಲಿ ಅಂದರೆ ಆಕಾಶವಾಣಿ ಅಂತ ಇನ್ನೂ ಆಗಕ್ಕೆ ಮುಂಚೆನೇ 34ರಲ್ಲಿ ಗೋಪಾಲಸ್ವಾಮಿಗಳು ಮಾಡಿದಾಗ ಅಲ್ಲೇ ಅವ್ರು ಕೆಲಸ ಮಾಡ್ತಾಯಿದ್ರು. ಅದಾದ ಮೇಲೆ ಅವರು ಮೈಸೂರಲ್ಲಿ ಕೆಲಸ ಮಾಡಿದರು, ಮೈಸೂರು ಆಕಾಶವಾಣಿ ಅಂತ ಆದಮೇಲೆ. ಆಮೇಲೆ ಅವರು ಬೆಂಗಳೂರಿಗೆ ಶಿಫ್ಟ್ ಆಯ್ತಲ್ಲ ಮೈಸೂರು ಆಕಾಶವಾಣಿ, ಆಗ ಅವರು ಬೆಂಗಳೂರಿಗೆ ಬಂದರು. ಇಡೀ ಸಂಸಾರ ಸಮೇತ ಎಲ್ಲ ಬೆಂಗಳೂರಿಗೆ ಬಂದರು. ಬೆಂಗಳೂರಲ್ಲಿ ಅವರು ಕೆಲಸ ಮಾಡ್ತಿದ್ರು. ವಿವಿಧ ಭಾರತಿ ಶುರು ಆಯಿತು, ಅವ್ರು ವಿವಿಧ ಭಾರತಿಗೆ ಹಾಕಿದ್ರು. ವಿವಿಧ ಭಾರತಿನಲ್ಲಿ ಟ್ರೈನ್ ಮಾಡಿದ್ರು ಅವರು. ಕಮಲಾ ಈಗ ಹೇಳಿದ್ರು, ನಮಗೆಲ್ಲ ಯಾರೂ ಏನು ಹೇಳ್ಕೊಡೋದೇ ಇಲ್ಲ, ನಮಗೆ ನಾವೇ ಕಲಿಬೇಕು ಅಂತ. ಸೊ ಲಕ್ಷ್ಮೀಬಾಯಿ ಟ್ರೈನ್ಡ್ ಕಮಲಾ ಟ್ರೈನ್ಡ್ ಮೀ. ಸೊ ಹಾಗೆ ಲಕ್ಷ್ಮೀಬಾಯಿ ಕರ್ನಾಟಕದ ಮೊದಲ ಅನೌನ್ಸರ್ ಆಗಿದ್ದಕ್ಕೆ ಅವರು ಮಂಗಳೂರಿನಲ್ಲಿ ಸ್ಟೇಷನ್ ಆರಂಭ ಆಯಿತು, ಲಕ್ಷ್ಮೀಬಾಯಿನ 1 ತಿಂಗಳು ಅಲ್ಲಿ ಡ್ಯೂಟಿಗೆ ಹಾಕು. ಆಮೇಲೆ ವಿವಿಧ ಭಾರತಿ ಶುರು ಆಯಿತು, ಲಕ್ಷ್ಮೀಬಾಯಿನ 1 ತಿಂಗಳು ವಿವಿಧ ಭಾರತಿಗೆ ಡ್ಯೂಟಿಗೆ ಹಾಕು. ಆಮೇಲೆ ಯಾವ ಕೇಂದ್ರಗಳು ಶುರುವಾದರೂ ಲಕ್ಷ್ಮೀಬಾಯಿನೇ ಅಲ್ಲಿ ಹೋಗಿರೋದು ನಾನು ಗಮನಿಸಿದ ಹಾಗೆ. ಅಂದರೆ ಎಲ್ಲ ಕಡೆ ಅನೌನ್ಸರ್ಗಳನ್ನು ತಯಾರು ಮಾಡಿರೋದೇ, ಹೇಳ್ಕೊಟ್ಟಿರೋದು, ಬೇಸಿಕ್ ಅನೌನ್ಸ್ಮೆಂಟ್ ಬರೆಯೋದು ಹೆಂಗೆ ಇಂದ ಹಿಡಿದು ಹೇಳ್ಕೊಟ್ಟಿರೋದು ಅವರು. ಅಂದರೆ ನಾವೆಲ್ಲ ಇವತ್ತು
ಅವರ ಅಂಶನೇ ನಮ್ಮಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿನೇ ಧ್ವನಿ ಪೀಳಿಗೆಯ ಮಹಾಮಾತೆ ಲಕ್ಷ್ಮೀಬಾಯಿ ಅಂತ ನಾನು ಅದನ್ನು ಹಾಕಿದ್ದೀನಿ. ಅವರ ಇನ್ನೊಂದು ವಿಶೇಷತೆ ಅಂದರೆ ಹೇಗೆ ಕೆಲಸ ಮಾಡ್ತಿದ್ರಂತೆ ಅಂದರೆ, ಅವರು ತುಂಬ ಆವಾಗ ಊಹೆ ಮಾಡೋಕ್ಕೂ ಆಗಲ್ಲ. ಡಿಸ್ಕ್ ಅಲ್ವಾ, ನಾವೆಲ್ಲ ಆಗ ನೀವೆಲ್ಲ ನೋಡಿರ್ತೀರ. ಡಿಸ್ಕ್ ಅಂದರೆ ನಾವು 12 ಹಾಡು ಹಾಕಬೇಕಂದ್ರೆ 12 ಡಿಸ್ಕು ಕೈಯಲ್ಲಿ ಹೀಗೆ ಎತ್ಕೊಂಡು ಹೋಗಬೇಕು. ಅದು ಒಡೆದೋಗುತ್ತೆ, ಬಿದ್ದರೆ ಹುಷಾರಾಗಿ ತೊಗೊಂಡು ಹೋಗಬೇಕು. ಕೆಲವು ಸರಿ 6 ತೊಗೊಂಡು ಹೋಗ್ತೀವಿ. ಒಂದು ಡ್ರಾಮಾ ಮಾಡಬೇಕಂದ್ರೆ ಎಫೆಕ್ಟ್ಸ್ ಹಾಕಬೇಕಲ್ಲ, ಮ್ಯೂಸಿಕ್ಕು. ಆಗೆಲ್ಲ ರೆಕಾರ್ಡಿಂಗ್ ಇರಲಿಲ್ಲಲ್ಲ. ಲಕ್ಷ್ಮೀಬಾಯಿ ಅವ್ರು ಏನು ಮಾಡ್ತಿದ್ರಂತೆ, ಈಗ ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ನಾಟಕಕ್ಕೆ ಚೆಂದ ಬರುತ್ತೆ. ಹಾಗಾಗಿ ಏನು ಮಾಡಬೇಕು, ಆಗ ರೆಕಾರ್ಡಿಂಗ್ ಇಲ್ಲ, ನಾವೇನೂ ಹಾಕೋಕ್ಕಾಗಲ್ಲ. ಒಂದೊಂದು ಡಿಸ್ಕಲ್ಲಿ ಚಾಕ್ ಪೀಸ್ ತೊಗೊಂಡು ಶಿ ಯೂಸ್ ಟು ಮಾರ್ಕ್ ಇಲ್ಲಿಂದ ಇಲ್ಲಿವರೆಗೂ ಮ್ಯೂಸಿಕ್ಕು ಅಂತ. ಆಗ ಮಾರ್ಕ್ ಮಾಡಿಕೊಂಡು ಎಕ್ಸಾಕ್ಟಾಗಿ ಸ್ಟೈಲಸ್ಸನ್ನ ಅವ್ರು ಆ ಪಾಯಿಂಟ್ಗೆ ಇಡ್ತಾ ಇದ್ರಂತೆ. ಅದಲ್ಲಿ ತಿರುಗಿ ಒಂದು 30 ಸೆಕೆಂಡು ಅದು ಪ್ಲೇ ಆಗ್ತಿದ್ದಂಗೆ ಅದು ಎಫೆಕ್ಟ್ ಆಯಿತು, ನಾಟಕ ಅಲ್ಲಿ ಆಗ್ತಾಯಿದೆ, ಎಫೆಕ್ಟ್ ಇವ್ರು ಲೈವ್ ಪ್ಲೇ ಮಾಡ್ತಾರೆ. ಆಮೇಲೆ ಆ ಡಿಸ್ಕನ್ನ ತೆಗಿತಾರೆ, ನೆಕ್ಸ್ಟ್ ಎಫೆಕ್ಟಿಗೆ ಏನು ಬೇಕೋ ಆ ಡಿಸ್ಕನ್ನ ರೆಡಿ ಮಾಡ್ಕೋತಾರೆ. ಮತ್ತೆ ಹಾಗೆ 30 ಸೆಕೆಂಡೇ ನಾಟಕದಲ್ಲಿ ನಾವು ಹಾಡು ಹಾಕೋಕ್ಕಾಗಲ್ಲ, 3 ನಿಮಿಷ ಹಾಡು ಹಾಕೋಕ್ಕಾಗಲ್ಲ. ಇಟ್ಸ್ ಓನ್ಲಿ ಅವನು ಏನಾಯಿತು ಅಳ್ತಾ ಇದೆಯಾ ಅಂದರೆ ಡಾ ಅಂತ ಒಂದು ಮ್ಯೂಸಿಕ್ ಬರಬೇಕಷ್ಟೇ. ಆ ಒಂದು ಮ್ಯೂಸಿಕ್ ನಿಮಗೆ 5 ಸೆಕೆಂಡ್ ಅಥವಾ 10 ಸೆಕೆಂಡು, 10 ಸೆಕೆಂಡ್ಗೆ ಶಿ ಯೂಸ್ ಟು ರಿಮೂವ್ ದ ಡಿಸ್ಕ್ ಆ್ಯಂಡ್ ಶಿ ಯೂಸ್ ಟು ಪುಟ್ ದ ಡಿಸ್ಕ್ ಒನ್ಸ್ ಅಗೈನ್ ಆನ್ ದ ಡೆಕ್. ಒಂದು ಚೂರು ತಪ್ಪಾಗದ ಹಾಗೆ ಅವರು ಅದನ್ನು ನಿಭಾಯಿಸ್ತಾ ಇದ್ರು ಅಂತ. ಇದು ಕೇಳಿದ್ರೆ ಎಂಥ ಹೆಂಗೆ ಕೆಲಸ ಮಾಡಿದ್ರು ಇವರೆಲ್ಲ ಅಂತ. ಈ ಥರದ ಘಟನೆಗಳನ್ನೆಲ್ಲ ನಾನು ಕೇಳ್ತಾ ಇರ್ತಿದ್ದೆ ನಮ್ಮ ಹಿರಿಯರಿಂದ. ಹಂಗೆ ಅವಾಗೆಲ್ಲ ಅನಿಸೋದು, ಅರೆ ಇದೆಲ್ಲ ಹೆಂಗೆ ಹೇಳೋದು ಬೇರೆಯವ್ರಿಗೆ, ಇದನ್ನು ಹೆಂಗೆ ಗೊತ್ತಾಗೋದು, ಇದು ಹೆಂಗೆ ಗೊತ್ತಾಗಬೇಕಿದು. ಲಕ್ಷ್ಮೀಬಾಯಿನ ಇವತ್ತು ಯಾರು ನೆನಪಿಸ್ಕೊಳ್ತಾರೆ, ನಮಗೆಲ್ಲ ಹೇಳ್ಕೊಟ್ಟಿರೋದು ಅವರೇ ಅಲ್ವಾ, ಹೀಗೆಲ್ಲ ನನಗೆ ತುಂಬ ಅನ್ನಿಸ್ತಿತ್ತು. ಹಾಗಾಗಿ ಬಹುಶಃ ನನಗೆ ನನ್ನ ಆ ಕೇಳ್ಮೆ, ನನ್ನ ಹುಡುಕಾಟ, ನಾನು ಅಷ್ಟು ತನ್ಮಯಳಾಗಿ ಕೇಳ್ತಾ ಇದ್ದಿದ್ದು, ನಾನು ಕೇಳುಗಳಾಗಿದ್ದು ಮತ್ತು ನಾನು ಆಕಾಶವಾಣಿ ಸೇರಿದ್ದು, ಈ ಎಲ್ಲ ನನ್ನೊಳಗೆ ಸೇರಿ ಇಂಥದ್ದೊಂದು ದಾಖಲೀಕರಣ ಆಯ್ತೇನೋ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೇಳಿದಾಗೆಲ್ಲ ಅದನ್ನೆಲ್ಲ ಬರೆದಿಟ್ಕೊಳ್ಳೋದು ಅಥವಾ ಅದನ್ನು ಮನಸ್ಸಿಗೆ ತುಂಬ ತಗೋತಾ ಇದ್ದೆ ನಾನು. ಈಗಾಗಲೇ ಹೇಳಿದ್ರು ಇಂಥ ದಾಖಲೀಕರಣ ಯಾವ ಕೇಂದ್ರದಲ್ಲೂ ಆಗಿಲ್ಲ ಅಂತ. ನೆನ್ನೆ NG ಶ್ರೀನಿವಾಸ್ ಫೋನ್ ಮಾಡಿದರು, ಅವರಿಗೆ ಹುಷಾರಿಲ್ಲ, ಅವರು ಬರಬೇಕಾಗಿತ್ತು. ಇಲ್ಲಿ ನಮ್ಮ ಸೌತ್ ಝೋನ್ ADG ಆಗಿ ಕೆಲಸ ಮಾಡಿದವರು NG ಶ್ರೀನಿವಾಸ್ ಅವರು ಪೂನಾಯಿಂದ ಹಿಡಿದು ಬೇರೆ ಬೇರೆ ಕೇಂದ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಹೇಳಿದರು, ಇಲ್ಲ ಇದು ನನಗೆ ತಿಳಿದ ಮಟ್ಟಿಗೆ ಎಲ್ಲೂ ಇಂಥದ್ದೊಂದು ಪ್ರಯೋಗ ಆಗಿಲ್ಲ, ಪ್ರೋಗ್ರಾಮ್ ಮಾಡಿರೋದಷ್ಟೇ ಅಲ್ಲ, ಅದನ್ನು ಪುಸ್ತಕಕ್ಕೆ ತಂದಿರೋದು, ಇದನ್ನು ನೀವು ನನ್ನ ಹೆಸರು ಹೇಳಿನೇ ಹೇಳಿ, ನಾನು ಹೇಳಿದೆ ಅಂತಲೇ ಹೇಳಿ ಅಂತ ಕೂಡ ಅವರು ಹೇಳಿದರು. ಹಾಗೆ ಮೊದಲ ಬಾರಿಗೆ ಒಂದು ವ್ಯವಸ್ಥಿತವಾಗಿ ಎಲ್ಲ ಅಂಶಗಳು ದಾಖಲಾಗಿದೆ ಅನ್ನೋದು ನನ್ನ ಕೈನಲ್ಲಿ ಇದು ಆಯಿತು, ಅಥವಾ ನನ್ನನ್ನು ಈ ಪ್ರಕೃತಿ ಆಯ್ಕೆ ಮಾಡಿಕೊಳ್ತು ಅನ್ನೋದು ನನಗೆ ತುಂಬ ಖುಷಿ ಅನಿಸುತ್ತೆ. ಇದೊಂದು ಆಕರ ಆಗೋದಂತೂ ಹೌದು. ಇದು ನನ್ನ ಬಳಿ ಇನ್ನೂ ಉಪಯೋಗ ಮಾಡಿರದೇ ಇರುವ ಅನೇಕ ಮಾಹಿತಿಗಳು ನನಗಿದೆ. ಎಂತೆಂಥ ಮಾಹಿತಿಗಳು ಅಂದರೆ, ಈ ಕಮಲಾ ಇಲ್ಲಿದ್ದಾರಲ್ಲ, ಕಮಲಾ ಅವರ ಟೈಮ್ ಎಷ್ಟಾಯಿತು ರೂಪಾ? ಕಮಲಾ ಅವರ ಮಕ್ಕಳು 3 ಜನ, ಅವರು 3 ಜನ ಆಕಾಶವಾಣಿಗಲೇ ಕೆಲಸ ಮಾಡ್ತಿದ್ರಂತೆ. LG ವಿಮಲಾ, ಕಮಲಾ ಮತ್ತು ಸುಮಿತ್ರಾ ಕಮಲಾ 3 ಜನನೂ ಆಕಾಶವಾಣಿಲಿದ್ದರು. LG ಸಿಸ್ಟರ್ಸ್ ಅಂತ ಅವರು ಜನಪದ ಲೋಕದಲ್ಲೂ ಕೂಡ ತುಂಬ ಹೆಸರು ಮಾಡಿದರು. ಆಗ ಆಕಾಶವಾಣಿ ಬೆಂಗಳೂರು ಕೇಂದ್ರ ಆರಂಭ ಆದಾಗ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಹಾಡು ಹೇಳಿದರು 55ನೇ ಇಸ್ವಿನಲ್ಲಿ. ಅವರು ಗುಂಡಪ್ಪ ಅವ್ರ ತಂದೆ, ಅವರು ಬಹಳ ದೊಡ್ಡ ಲೇಖಕರು. ಅವ್ರು ಕೇಳಿದ್ರೆ ಕನ್ನಡದ ಯಾರು ಏನು ಹೇಗಿದ್ದಾರೆ ಮಕ್ಕಳು ಅಂದರೆ, 3 ಜನ ಮಕ್ಕಳನ್ನು ಆಕಾಶವಾಣಿಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ರಂತೆ. ಆ ಥರ ಅವರು ಹೇಳ್ತಿದ್ರಂತೆ. ಹಾಗೆ AS ಮೂರ್ತಿಯವರು, ಅವ್ರ ಹತ್ರ ಹಣ ಇರಲಿಲ್ಲ, ಕಲಾವಿದರ ಹತ್ರ ಹಣ ಯಾವತ್ತೂ ಇರಲ್ಲ ಬಿಡಿ. ಅವರು ಹೋಟೆಲಿಗೆ ಹೋದ್ರಂತೆ ಒಮ್ಮೆ, ಅವನು ಸರ್ವರ್ಗೆ ಗೊತ್ತಿತ್ತಂತೆ, ಅಂದರೆ ಅವ್ರ ಹತ್ರ ದುಡ್ಡು ಇಲ್ಲ ಇವತ್ತು ಅಂತ. ಎಷ್ಟು ದೋಸೆ ಅಂತ ಕೇಳಿದ್ರಂತೆ, ಅವನೇನೋ ಹೇಳಿದ್ದಾನೆ. ಅವರು ಬೇಡ ಇವತ್ತು ನನಗೆ ದೋಸೆ ಬೇಡ, ಬರೀ ಕಾಫಿ ಕೊಡು ಅಂತ ಕೇಳಿದ್ರಂತೆ. ಆಮೇಲೆ ಅವನು ಕಾಫಿ ಜೊತೆಗೆ ದೋಸೆನೂ ತಂದುಕೊಟ್ಟು ದೋಸೆ ಒಳಗಡೆ 5 ರೂಪಾಯಿ ಇಟ್ಟಿದ್ದಂತೆ ಅವನು. ಆಯಿತಾ, ಆಮೇಲೆ ಏನಪ್ಪ ಇದು ನೀನು ಯಾಕೆ ಹೀಗೆ ಮಾಡಿದೆ ಅಂದರೆ, ಅಲ್ಲ ಸರ್ ನೀವು ಎಷ್ಟು ದೊಡ್ಡ ಕಲಾವಿದರು, ನಾನು 5 ರೂಪಾಯಿನ ಒಬ್ಬ ಸರ್ವರ್ ಕೈನಲ್ಲಿ ಕಲಾವಿದರು 5 ರೂಪಾಯಿ ತೊಗೊಂಡ್ಬಿಟ್ರು ಅಂದರೆ ಅದು ಚೆನ್ನಾಗಿರಲ್ಲ ಸರ್, ಹಾಗಾಗಿ ಆ 5 ರೂಪಾಯಿನ ನಾನು ದೋಸೆ ಒಳಗಿಟ್ಟಿದ್ದೀನಿ, ನೀವೇ ಕೊಟ್ಟಂಗೆ ಕೊಡಿ ಸರ್, ನೀವು ಇನ್ನೊಂದು ಸರಿ ಬಂದಾಗ ನಂಗೆ ಕೊಡೋರಂತೆ ಅಂತ ಅವನು ಹೇಳಿದ್ನಂತೆ. ಎಷ್ಟು ಇಂಥದ್ದೆಲ್ಲ ಮನ ಕಲಕುವಂತಹ ಪ್ರಸಂಗಗಳು. ಆಮೇಲೆ RK ಶ್ರೀಕಂಠನ್ ಅವರು ರೆಕಾರ್ಡಿಂಗ್, ಒಂದು ಯಾವುದೋ ನಾಟಕದ ರೆಕಾರ್ಡಿಂಗ್ ಮಾಡ್ತಿದ್ರಂತೆ. ಆಗ
ಆ ನಾಟಕದ ಹೀರೋ ಅವನು ಬಿಗಿನಿಂಗಲ್ಲಿ ತುಂಬ ಚೆನ್ನಾಗಿ ಹಾಡ್ತಿರ್ತಾನೆ, ನಮ್ಮ ಮಲೆಯ ಮಾರುತ ಸಿನಿಮಾ ಥರ. ಆಮೇಲೆ ಏನಾಗುತ್ತೆ, ಮಧ್ಯದಲ್ಲಿ ಅವನಿಗೆ ಧ್ವನಿ ಹೊರಟೋಗುತ್ತೆ, ಅವನು ಧ್ವನಿ ಎತ್ತಿದ್ರೆ ಅವನಿಗೆ ಅಪಶ್ರುತಿನೇ ಬರುತ್ತೆ ಅಂತ. ಅದು ನಾಟಕದ ಥೀಮ್. ಇವರು ಆರ್ ಕೆ ಶ್ರೀಕಂಠನ್ ಅದಕ್ಕೆ ಹಿನ್ನೆಲೆ ಧ್ವನಿ, ಅವ್ರ ಪಾತ್ರ ವಹಿಸಿಲ್ಲ, ಬಟ್ ಹಾಡು ಅವ್ರದ್ದು. ಆಗ ಆರ್ ಕೆ ಶ್ರೀಕಂಠನ್ ಆರಂಭದಲ್ಲಿ ಹಾಡಿದ್ರಂತೆ. ಆಮೇಲೆ ಅವನು ಶ್ರುತಿ ತಪ್ಪಬೇಕಲ್ಲ ಕೊನೆಯಲ್ಲಿ ಆ ಪಾತ್ರ, ಏನು ಮಾಡಿದ್ರು ಅವ್ರ ಕೈಲಿ ಶ್ರುತಿ ತಪ್ಪಕ್ಕಾಗ್ತಾ ಇಲ್ಲ. NSK ಇನ್ನಿಲ್ದಂಗೆ ನೋಡಪ್ಪ ಈ ಸ್ವಲ್ಪ ಶ್ರುತಿ ಬಿಡು ನೀನು, ಹೇಗಯ್ಯ ಬಿಡಲಿ ನನ್ನ ಶ್ರುತಿ ಅಂತ ಅವರು ಹೇಳೋರಂತೆ. ಕೊನೆಗೆ ತುಂಬ ಕಷ್ಟಪಟ್ಟು 1-2 ಜಾಗದಲ್ಲಿ ಆರ್ ಕೆ ಶ್ರೀಕಂಠನ್ನು ಶ್ರುತಿ ತಪ್ಪಿಸಿ ಅವ್ರಿಗೆ ಹಾಡಿಸಿದ್ರೆ, ಆಮೇಲೆ ಅವರು ಸರಸ್ವತಿ ಮುಂದೆ ನಿಂತ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ರಂತೆ. ಅವರು ಗೊತ್ತಿದ್ದು ನಾನು ಈ ಥರ ಬೇಕಂತ ಶ್ರುತಿ ತಪ್ಪದ್ನಲ್ಲ, ನಾನು ತಪ್ಪಿಸಿದ್ರಲ್ಲ ಅಥವಾ ತಪ್ಪಿಸ್ಬೇಕಾಯ್ತಲ್ಲ ಅಂಥೇಳಿ ಅವ್ರು ಹತ್ರು ಅನ್ನೋಂಥದ್ದು. ಅದು ನನಗೆ ಎಷ್ಟು ಹಾಂಟ್ ಮಾಡುತ್ತೆ ಅಂದರೆ, ಶ್ರುತಿ ಅನ್ನೋದು ಅಥವಾ ಸರಸ್ವತಿ ಅನ್ನೋದು ಅದೆಲ್ಲ ಆ ಥರದ ಘಟನೆಗಳು. ಆಮೇಲೆ ಅಲ್ವಾ, ಹಾಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ನಂದಿ ಹಿಲ್ಸಲ್ಲಿ ಉಳ್ಕೊಂಡಿದ್ರು. ಹಾಗೆ ಅವರು ಉಳ್ಕೊಂಡಾಗ ತ್ಯಾಗರಾಜರ ಕೃತಿಗಳು, ದೀಕ್ಷಿತರ ಕೃತಿಗಳನ್ನು ಅವರು ಕೇಳ್ತಾ ಇದ್ರಂತೆ. ಕೇಳಿ ಅವರು ಪ್ರಭಾವಿತರಾಗಿ ಅದಕ್ಕೆ ಸಮಾನಾಂತರ ಕೃತಿಗಳನ್ನು ಅವರು ಬೆಂಗಾಲಿ ಭಾಷೆಯಲ್ಲಿ ಅವರು ರಚನೆ ಮಾಡಿದ್ದಾರೆ. ಎಷ್ಟು ಜನಕ್ಕೆ ನಮಗೆಲ್ಲ ಇದು ಗೊತ್ತು. ಅದನ್ನು ಒಂದು ರೂಪಕವನ್ನಾಗಿ ವಸಂತ ಕವಲಿ ಅವರು ಮಾಡಿದರು. ಐ ಥಿಂಕ್ ರವೀಂದ್ರನಾಥನ ಮಾಡಿದ್ರೇನೋ, ಅದ್ರಲ್ಲಿ ನಂಗೆ ಗೊತ್ತಿಲ್ಲ. ರವೀಂದ್ರನಾಥ್ ತುಂಬ ದೊಡ್ಡ ಕಲಾವಿದರು, ಅವರು ಇವತ್ತಿಲ್ಲಿ ಬಂದಿದ್ದಾರೆ, ತುಂಬ ಖುಷಿಯಾಗ್ತಿದೆ ನನಗೆ. ಹಾಗೆ ರವಿ ತುಂಬ ವಸಂತ ಕವಲಿ ಅವರ ಕೈಲಿ ಪಳಗದವರು. ಇವರ ವಸಂತ ಕವಲಿನ ಕಟ್ಟಿಕೊಟ್ಟಿದ್ದಾರೆ, ನಮ್ಮ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದ್ದಾರೆ. ಹಾಗೆ ಈ ತರಹದ ಘಟನೆಗಳನ್ನೆಲ್ಲ ಕೇಳಿದಾಗ, ಆಮೇಲೆ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಅವರು ಎಸ್ ಕೃಷ್ಣಮೂರ್ತಿಗಳು, ಅವರು ಮನೇಲೇನೋ ಸಂಗೀತ ಅಭ್ಯಾಸ ಮಾಡ್ತಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಾಕಿಂಗ್ ಹೋಗ್ತಾ ಇವ್ರು ಸಂಗೀತ ಕೇಳಿಬಿಟ್ಟು ಅವರು ಒಳಗಡೆ ಹೋಗ್ಬಿಟ್ಟು, ನೀನು ಇಷ್ಟು ಚೆನ್ನಾಗಿ ಹಾಡ್ತೀಯಾ, ನೀನು ಯಾರು ಅಂತೆಲ್ಲ ಕೇಳಿ ಇವ್ನ ಮೊಮ್ಮಗ ಅಂತ ಗೊತ್ತಾಗಿ, ನೀನು ವೆಸ್ಟರ್ನ್ ಮ್ಯೂಸಿಕ್ ಯಾಕೆ ಕಲಿಬಾರ್ದು ಅಂತ ಹೇಳಿ ಅವ್ರಿಗೆ ವೆಸ್ಟರ್ನ್ ಮ್ಯೂಸಿಕ್ನ ಟೀಚಿಂಗ್ ಕೊಟ್ಟು ಟ್ರಿನಿಟಿ ಎಕ್ಸಾಮ್ಸ್ ಮಾಡಿದರು ಅವರು. SKM ಟ್ರಿನಿಟಿ ಲಂಡನ್ ಎಕ್ಸಾಮ್ನ ಅವರು ಆ ಕಾಲದಲ್ಲಿ ಮಾಡಿಕೊಂಡ್ರಂತೆ. ಹೀಗೆ ಆಮೇಲೆ ಈ ಥರದ್ದು ಎಷ್ಟೊಂದು ಕಥೆಗಳು ಗೊತ್ತಾ ಇದರಲ್ಲಿ ಬಂದಿದೆ. ಅದೆಲ್ಲ ಅವರವ್ರ ಅನುಭವಗಳನ್ನು ಅವರವರೇ ಹೇಳಿರುವಂಥದ್ದು. ತುಂಬ 52 ಜನ. ಮೊದಲ 25 ಎಪಿಸೋಡಲ್ಲಿ ನಾನು ಒಬ್ಬೊಬ್ಬರದ್ದು ಒಂದೊಂದೇ ಎಪಿಸೋಡ್ ಮಾಡಿದ್ದೀನಿ. ಅಂದರೆ ವಸಂತ ಕವಲಿ, NK, HK ರಂಗನಾಥ್ ಇವ್ರದ್ದೆಲ್ಲ ಒಂದೊಂದೇ ಮಾಡಿದ್ದೀನಿ. ಆ ನಂತರದಲ್ಲಿ ನಾನು ಇಬ್ಬಿಬ್ಬರನ್ನ ಒಂದೊಂದು ಎಪಿಸೋಡ್ಗೆ ಹಾಕಿದ್ದೀನಿ. ಯಾಕೆಂದರೆ 50 ವರ್ಷದ ಇತಿಹಾಸದಲ್ಲಿ ಎಷ್ಟು ನಾನು ತಗೊಂಡಿರುವವರ ಸಂಖ್ಯೆಗಿಂತ ಬಿಟ್ಟಿರುವವರ ಸಂಖ್ಯೆನೇ ಹೆಚ್ಚು. ಅನೇಕರದ್ದು ನನಗೆ ತಗೊಳ್ಳೋಕ್ಕೆ ಆಗಿಲ್ಲ. ಆದರೆ ಕಾಲಮಿತಿ ಇತ್ತು ನನಗೆ, ಮತ್ತು 52 ಎಪಿಸೋಡ್ ಅಂತಿತ್ತು. ಇದಕ್ಕೆ ಸ್ಪಾನ್ಸರ್ಶಿಪ್ ಇದ್ದರೆ ಮಾತ್ರ ಬ್ರಾಡ್ಕಾಸ್ಟ್ ಮಾಡೋಕ್ಕಾಗತ್ತೆ ಅಂತಿತ್ತು. ನನಗೆ ಹಣ ಬಂದಿದ್ದು ಬರೀ 52 ಎಪಿಸೋಡಿಗೆ ಮಾತ್ರ. ಈ ಎಲ್ಲ ಕಾರಣಗಳಿಂದ ನಾನು ನನ್ನ ಇದನ್ನು ಮಿತಿಗೊಳಿಸ್ಕೊಳ್ಬೇಕಾಯಿತು. ಹಾಗಾಗಿ ಪ್ರಾತಿನಿಧಿಕವಾಗಿ ನಾನು 100 ಮೊದಲ 25 ಎಪಿಸೋಡ್ಸಲ್ಲಿ 25 ಜನ, ಆಮೇಲಿನ 25 ಎಪಿಸೋಡ್ಸಲ್ಲಿ ಇಂಟು 2 ಅಂದರೆ ಒಂದು ಎಪಿಸೋಡ್ಗೆ 2 ಪ್ರಕಾರ ಮಾಡಿದ್ದೀನಿ. ಕೊನೆಯಲ್ಲಿ ಏನು ಮಾಡಿದ್ದೀನಿ, ಲಾಸ್ಟ್ ಒಂದು ಫ್ಯೂ ಎಪಿಸೋಡ್ಸ್ ಮಧ್ಯೆ ಎಲ್ಲರ ಹೆಸರುಗಳನ್ನು, ಅಂದರೆ ಒಂದು ಕೇಂದ್ರ ಆರಂಭ ಆದಾಗ ಯಾರ್ಯಾರೆಲ್ಲ ಇದ್ದರು, ಯಾರ್ಯಾರೆಲ್ಲ ಈ ಸ್ಟೇಷನಲ್ಲಿ ವರ್ಕ್ ಮಾಡಿದ್ರು, ಆ ಥರದ್ದೆಲ್ಲ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ. ಅಂದರೆ ಇಂಡೈರೆಕ್ಟ್ಲಿ ನಾವು ಒಬ್ಬ ಪ್ರಸಾರಕನ ಕಥೆಯನ್ನು ಕೇಳುವಾಗ ಅದು ಆ ನಿಲಯದ ಕಥೆಯೂ ಆಗಿರುತ್ತೆ ಅಂತ. ಮತ್ತು ಅನೇಕ ಬಾರಿ ಒಬ್ಬ ಪ್ರಸಾರಕ, ಈಗ ಜಯಶ್ರೀ ಅಂತವರು ಅಥವಾ ನಮ್ಮ ರಮೇಶ್ ಅಂತವರು, ಮಿಲನ್ ಸರ್, ಇವರೆಲ್ಲ ಈ ಬೇರೆ ಬೇರೆ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾರೆ. ಅವರ ಅನುಭವ ಕೇಳಿದಾಗ ನನಗೆ 3 ಸ್ಟೇಷನ್ನಿನ ಅನುಭವ ಕೇಳಿದ ಹಾಗೆ ಇಂಡೈರೆಕ್ಟ್ಲಿ ಇದು ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ಕೇಂದ್ರದ ಅನುಭವ ಕೂಡ ಆಗುತ್ತೆ. 1940ರ ದಶಕದಿಂದ 1990, ಯಾಕೆಂದರೆ ಒಂದು ಮಾರ್ಕ್ ಮಾಡ್ಕೊಳ್ಳದೆ ಇದ್ದರೆ ನಾನು ಇನ್ನೇನೋ ಅವ್ರನ್ನೂ ತಗೋ ಇವ್ರನ್ನ ಆ್ಯಡ್ ಮಾಡು ಅಂತ ಇದು ಹೋಗ್ತಾನೆ ಇರುತ್ತೆ, ಪಟ್ಟಿ ನಿಲ್ಲಲ್ಲ. ಸೊ ಅಪ್ ಟು 1990 ರೆಕ್ರೂಟ್ ಆದವರು, ಅಂದರೆ 88ಅಲ್ಲಿ ರೆಕ್ರೂಟ್ ಆಗಿ 2 ವರ್ಷ ಮಾಡಿದವರು ಕೂಡ ಏನಾದರೂ ತುಂಬ ಒಂದು ಇದ್ದಾರೆ ಅಂತಂದರೆ ಅವ್ರ ಹೆಸರನ್ನು ನಾನು ತೊಗೊಂಡಿದ್ದೀನಿ. 90ರ ನಂತರದ ಹೆಸರುಗಳನ್ನು ನಾನು ಯಾವುದನ್ನು ಒಂದು ಹೆಸರನ್ನು ನಾನು ಇನ್ಕ್ಲೂಡ್ ಮಾಡೇ ಇಲ್ಲ. ಹಾಗಾಗಿ 90ರ ನಂತರದ್ದು ನಾನು ಈ ಪುಸ್ತಕದಲ್ಲಿ ತಂದಿಲ್ಲ. ಹಾಗಂತ ಅವ್ರು ಯಾರೂ ಏನೂ ಮಾಡಿಲ್ಲ ಅಂತಲ್ಲ, ಅನೇಕರು ಇವತ್ತಿಗೂ ಕೆಲಸ ಮಾಡ್ತಿರೋರು ಬಹಳಷ್ಟು ಮಂದಿ ಇದ್ದಾರೆ.
ನಮ್ಮ ಜಯಶ್ರೀ ಶಾನ್ಭಾಗ್ ಅವರು ಮೈಸೂರಿನಿಂದ ಇಲ್ಲಿಗೆ ಬಂದರು. ಅವ್ರದ್ದು ಒಂದು ಕತೆ ಇದರೊಳಗಡೆ ಇದೆ, ಎಷ್ಟು ಚೆನ್ನಾಗಿದೆ ಅಂದರೆ, ಅವರು ಆಗ ಮೇಡಮ್ ನಿಂತ್ಕೊಳ್ಳಿ ಅಂತಿದ್ದಾರೆ, ಜಯಶ್ರೀ ಶಾನ್ಭಾಗ್ ಮೇಡಮ್. ಮೇಡಮ್ ಅವರು ಯಾವುದೋ ಒಂದು ಪ್ರೋಗ್ರಾಮ್ ಗ್ರಹಣದ್ದು ಹಾಕಬೇಕಿತ್ತು. ಅದು ಟೇಪ್ ಅವಾಗೆಲ್ಲ ಏನು ಇವಾಗಿನ ಥರ ನಾವು ಹಾಕೋಕ್ಕಾಗ್ತಿರ್ಲಿಲ್ಲ. ರೈಲ್ವೆ ಸ್ಟೇಷನ್ ಕ್ಲೋಕ್ ರೂಮ್ ಅಲ್ಲಿಗೆ ಹೋಗಿ ಟೇಪ್ಸು ಬರಬೇಕಾಗಿತ್ತು. 8 ಗಂಟೆಗೆ ಬರಬೇಕು ಪ್ರೋಗ್ರಾಮು, ಇನ್ನೂ ಬಂದಿಲ್ಲ. 6 ಗಂಟೆ ಆಯಿತು, 7 ಗಂಟೆ ಆಯಿತು, ಬಂದಿಲ್ಲ. ಅಂದರೆ ಕ್ಲೋಕ್ ರೂಮಿಗೆ ಇವ್ರು ಹೋಗಿ ನಾವು ಆಕಾಶವಾಣಿಯಿಂದ ಬಂದಿದ್ದೀವಿ, ನನಗೆ ಹೆಂಗಾದರೂ ಮಾಡಿ ಅದನ್ನು ಕೊಡಪ್ಪ ಅಂತ ಪರ್ಮಿಷನ್ನು ಅಂತ ಕೀ ಇಸ್ಕೊಂಡು ಇವರೇ ಇಡೀ ಕ್ಲೋಕ್ ರೂಮ್ ಜಾಲಾಡಿ ಟೇಪ್ ಹುಡ್ಕೊಬಂದು ಹಾಕಿದ್ರಂತೆ. ಅವ್ರು ಹೇಳ್ತಾರೆ, ಫಾರ್ ದ ಫಸ್ಟ್ ಟೈಮ್ ನಾನು ಟೇಪಲ್ಲಿ ಏನಿದೆ ಅಂತ ಕೇಳಿದೆ, ಯಾಕೆಂದರೆ ಕೇಳೋಕ್ಕೆ ಟೈಮೇ ಇಲ್ವಲ್ಲ, 8 ಆಗೋಯ್ತು ಇವ್ರು ತರೋಷ್ಟೊತ್ತಿಗೆ. ಫಸ್ಟ್ ಟೈಮ್ ನಾನು ಏನಿದೆ ಅಂತ ಚೆಕ್ ಮಾಡದೆ ಕೊಟ್ಟಿದ್ದು, ನನಗೆ ಎಷ್ಟು ಅಪರಾಧಿ ಪ್ರಜ್ಞೆ ಇತ್ತು ಅಂತ ಹೇಳ್ತಾರೆ ಮೇಡಮ್. ಹಾಗೆ ಕೆಲಸ ಮಾಡಿದವರು. ಇಂಥ ದಾಖಲೀಕರಣಗಳು, ಇಂಥ ರಸವತ್ತಾದ ಕತೆ ಅನ್ನೋಕ್ಕಿಂತ ಕಥೆಯಲ್ಲ ಅದು ರಸ ಅನ್ನೋದು ಕೂಡ ತಪ್ಪೇನೆ. ಯಾಕೆಂದರೆ ಆ ತನ್ಮಯತೆಯಿಂದ, ಆ ತಾದಾತ್ಮ್ಯದಿಂದ ಇವರೆಲ್ಲ ಹಿರಿಯರು ಕೆಲಸ ಮಾಡಿದ್ದಾರೆ. ಅದು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ನಮ್ಮ ಪ್ರಭು ಅವರು ಆರಂಭದಲ್ಲಿ ಹೇಳಿದ ಹಾಗೆ ಇದು ಅವರು ಸಲ್ಲಿಸುವ ಋಣ, ಅಥವಾ ಏನೋ ಒಂದು ಮಾತು ತುಂಬ ಪೂರ್ವಸೂರಿಗಳ ಏನೋ ಒಂದು ಹೇಳಿದ್ರು, ಋಣ ಸಂದಾಯ ಅಂತ, ಅದು ಇರ್ಬೋದು. ಹಾಗೆ ತುಂಬ ಅದು ನಾನಾಗಿ ಇದನ್ನು ನಾನು ಮಾಡಿದ್ದೀನಿ. ಈ ಕೆಲಸ ನನಗೆ ಪುಸ್ತಕ ರೂಪದಲ್ಲಿ ತರುವ ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ಪ್ರೋಗ್ರಾಮ್ ಮಾಡಿದ ತಕ್ಷಣ ಐ ವಾಸ್ ಕಂಟೆಂಟೆಡ್, ತುಂಬ ಸಂತೋಷ ಆಗಿತ್ತು ನನಗೆ. ಆದರೆ ನನಗೆ ಈ ಬುಕ್ನ ನಾನು ಮಾಡೋದಕ್ಕೆ ಕಾರಣಕರ್ತರು ಇಲ್ಲಿದ್ದಾರೆ. ದಾವಣಗೆರೆಗೆ ಹೋಗುವ ತಮ್ಮ ಕಾರ್ಯಕ್ರಮವನ್ನು ಮುಂದೂಡಿ, ಗುಲ್ಬರ್ಗಾಗೆ ಹೋಗೋ ತಮ್ಮ ಕಾರ್ಯಕ್ರಮವನ್ನು ಮುಂದೂಡಿ ಈ ಕಾರ್ಯಕ್ರಮಕ್ಕಾಗಿಯೇ ಇಲ್ಲಿ ಬಂದಿರುವ GN ಮೋಹನ್ ಅವರಿಗೆ ಹೃತ್ಪೂರ್ವಕ ನಮನಗಳು ಸರ್. ನನಗೆ ಬಹುಶಃ ಮೋಹನ್ ನನಗೆ ಎಷ್ಟು ಒಂಥರ ಒತ್ತಡ ಹಾಕಿದ್ರು ಅಂದರೆ, ಇಲ್ಲ ನೀನು ಮಾಡು, ಆಗುತ್ತೆ, ಇದೊಂದು ಆಕರ ಬುಕ್ ಆಗುತ್ತೆ, ನಿನ್ನ ಕೈಲಿ ಆಗುತ್ತೆ, ಯಾಕೆ ಮಾಡಬಾರ್ದು, ಹೆಂಗೆ ಮಾಡೋದು, ಅದರಲ್ಲಿ ಈ ಎಫೆಕ್ಟ್ ಹಾಕಿದ್ದೀನಿ, ಆ ಎಫೆಕ್ಟ್ ಹಾಕಿದ್ದೀನಿ, ಅದನ್ನೆಲ್ಲ ಹೆಂಗೆ ನಂದು ಬರೀ ನಿರೂಪಣೆ ಸ್ಕ್ರಿಪ್ಟ್ ಅಲ್ವಾ, ಲಿಂಕ್ ಇಲ್ಲದೆ ನಾನು ಹೆಂಗೆ ಬುಕ್ ಮಾಡೋದು ಅಂದರೆ, ನೀನು ಯೋಚನೆ ಮಾಡೋ ಕೂತ್ಕೊಂಡು ಆಗುತ್ತೆ, ರೇಡಿಯೋ ಲ್ಯಾಂಗ್ವೇಜ್ ಹೆಂಗಿರಬೇಕು ಅಂತ ನೀನು ತೋರಿಸ್ತಾ ಇದೀಯಾ, ನೀ ಮಾಡು, ಆಗುತ್ತೆ, ನಿನಗಾಗತ್ತೆ ಅಂತ ನನಗೆ ತುಂಬ ಅವರು ಬೆಂಬಲ ಅನ್ನೋಕ್ಕಿಂತ ಆಮೇಲೆ ಮಾಹಿತಿ ಕ್ರೋಢೀಕರಣ ಇರ್ಬೋದು, ಹೇಗೆ ಮಾಡಬೇಕು ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಫೋನಲ್ಲೇ ತುಂಬ ಸರಿ ಮಾತಾಡಿದ್ದು. ಸೊ GN ಮೋಹನ್ ಅವರು ನನಗೆ ಅವರು ನನ್ನ ತಲೆಗೆ ತುಂಬಿದ್ದನ್ನು ಆಮೇಲೆ ನಾನು ಇದನ್ನು ಓಕೆ ಬುಕ್ ರೂಪದಲ್ಲಿ ನಾನು ಮಾಡ್ಬೋದು ಅಂತ ಶುರು ಮಾಡಿದೆ. ಆಮೇಲೆ ನನ್ನ ಜೊತೆಗೂಡಿದ್ದು ವಿರಾಟ್ ಪದ್ಮನಾಭ ಅವರು ಉಜಿರೆಯ ಕಾಲೇಜಲ್ಲಿ ಮಾಧ್ಯಮ ಪ್ರಾಧ್ಯಾಪಕರಾಗಿದ್ದಾರೆ. ಅವರು ಈ ಕಾರ್ಯಕ್ರಮ ಕೇಳಿ ವಿದ್ಯಾರ್ಥಿಗಳಿಗೆಲ್ಲ ಕೇಳಿಸಿ, ಮಂಗಳೂರಲ್ಲಿ ಸುಮಾರು ಕಡೆ ಈ ಕಾರ್ಯಕ್ರಮಗಳನ್ನು ಅವ್ರು ಎಲ್ಲಿ ಹೋದರೂ ಅದನ್ನು ಕೇಳಿಸಿ, ಈ ತರಹ ಇರಬೇಕು, ಹೀಗಿರಬೇಕು ಅಂತ ಅವರು ಹೇಳ್ತಿದ್ರಂತೆ. ಹಾಗೆ ಅವರ ಒಂದು ಒಡನಾಟ ಸ್ಟಾರ್ಟ್ ಆಯಿತು. ಇಲ್ಲ, ನೀವು ಮಾಡಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ಇದು ಮಾಧ್ಯಮ ಇತಿಹಾಸದಲ್ಲಿ ಇಂಥದ್ದೊಂದು ಪುಸ್ತಕ ಬಂದಿಲ್ಲ ಅನ್ನೋಂಥದ್ದು ಅವರು ಹೇಳ್ತಾಯಿದ್ರು. ಅವರು ನನ್ನ ಪೂರ್ತಿ ಈ ಇಡೀ ಬುಕ್ನ ಮಾಡುವಾಗ ಅದು ಎಷ್ಟು ಸತಿ ಪ್ರೂಫ್ ತಿದ್ದಿದ್ವಿ, ನಾವು ಎಷ್ಟು ಸತಿ ಬರೆದ್ವಿ, ಎಲ್ಲದಕ್ಕೂ ನನಗೆ ವಿರಾಟ್ ಅವರು ನನ್ನ ಜೊತೆ ಇದ್ದರು. ಇದ್ದಾರೆ ಅವರು. ವಿರಾಟ್ ಎಲ್ಲಿದ್ದೀರಾ? ಥ್ಯಾಂಕ್ ಯು ವಿರಾಟ್. ನೋಡಿ, ಅಷ್ಟು ಕೊನೆಗೆ ಹೋಗಿ ಕೂತಿದ್ದಾರೆ ಅವರು. ವಿರಾಟ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಮುಖಪುಟ ವಿನ್ಯಾಸ ಮಾಡಿದ ಕಿರಣ್ ಮಾದಾಳು ಅವರು, ನವಕರ್ನಾಟಕದಲ್ಲಂತೂ ಉಡುಪ ಅವರು ಇದನ್ನು ತೊಗೊಂಡು ಹೋಗ್ತಿದ್ದಂಗೆ ನಾನು ಮಾಡಿಕೊಡ್ತೀನಿ, ಇದಾಗತ್ತೆ, ಸ್ವಲ್ಪ ತಡ ಆಗ್ಬೋದು ಅಂದರು. ಬಟ್ ರಾಜಾರಾಮ್ ಸರ್ ಇರಬೇಕಿತ್ತು. ಅವ್ರಿಗೆ ಗೊತ್ತಾಯಿತು ಈ ಬುಕ್ ಮಾಡ್ತಿದ್ದೀನಿ ಅಂತ, ತುಂಬ ಖುಷಿಪಟ್ಟರು. ಬಟ್ ಅವ್ರು ಇಲ್ಲದೆ ಇರೋದನ್ನ ನಾನು ತುಂಬ ಮಿಸ್ ಮಾಡ್ತೀನಿ. ರಾಜಾರಾಮ್ ಸರ್ ಇದ್ದಿದ್ದರೆ ನನಗೆ ಅದೊಂದು, ಅವರು ನನ್ನ ತಂದೆಯ ಸಮಾನ. ಅವರು ನನಗೆ 25 ವರ್ಷದ ಒಡನಾಟ. ನವಕರ್ನಾಟಕದ ಎಲ್ಲ ಅನೇಕರು ನನ್ನನ್ನು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತೀಯಾ ಅಂತ ಯಾರಿಗೂ ಗೊತ್ತಿಲ್ಲ. ನವಕರ್ನಾಟಕದ ಎಲ್ಲ ಬಂಧುಗಳು, ಬರುವ ಅನೇಕ ಓದುಗರು ಮತ್ತು ಲೇಖಕರು ಎಲ್ಲರೂ ನಾನು ನವಕರ್ನಾಟಕದಲ್ಲೇ ಕೆಲಸ ಮಾಡೋದು ಅಂತ ತುಂಬ ಜನ ಈಗಲೂ ನಂಬಿದ್ದಾರೆ. ನಾನು ಎಲ್ಲೇ ಹೋದ್ರೂ ನವಕರ್ನಾಟಕ ತಾನೇ ನೀವು ಕೆಲಸ ಮಾಡೋದು, ನಾನು ಅಂದ್ಬಿಡ್ತೀನಿ ಒಂದೊಂದು ಸರಿ. ಅಷ್ಟರ ಮಟ್ಟಿಗೆ ನನ್ನ ನವಕರ್ನಾಟಕದ ಒಂದು ಬಂಧನ ಕೂಡ ಇದೆ. ರಾಜಾರಾಮ್ ಸರ್ ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ನವಕರ್ನಾಟಕದ ಎಲ್ಲ ಬಂಧುಗಳಿಗೂ ನನ್ನ ಪ್ರೀತಿಯ ನಮನಗಳನ್ನು ಹೇಳಿ, ಈ ಪುಸ್ತಕದಲ್ಲಿ ಆ ಮುನ್ನುಡಿಯಲ್ಲಿ ನಾನು ಎಲ್ಲವನ್ನ ಹೇಳಿದ್ದೀನಿ. ಮುನ್ನುಡಿಯಲ್ಲಿ ಹೇಳದೇ ಇರೋದನ್ನು ಇಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪುಸ್ತಕ ಓದಿ ಮತ್ತು ನಿಮ್ಮ ಪ್ರತಿಕ್ರಿಯೆಗಳನ್ನು ನನಗೆ ಕಳಿಸಿ ಅಂತ ಕೇಳ್ಕೊಳ್ತೀನಿ. ಏನೂ ಬಿಟ್ಟಿಲ್ವೇನೋ ಅಂದರೆ ನನಗೆ ಗೊತ್ತಿಲ್ಲ ಏನು ಹೇಳಿದೆ, ಏನು
ಅಂದರೆ ಒಂದು ಟ್ರಾನ್ಸ್ ಇದರಲ್ಲಿ ನನ್ನ ಪಾಡಿಗೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಯಾಕೆಂದರೆ ಸ್ಟುಡಿಯೋಲಿದ್ದಾಗ ನಮ್ಗೆ ಅದೊಂಥರ ಆನಂದ. ಅದು ಯಾರೋ ಕೇಳ್ತಿದ್ದಾರೆ, ನನ್ನ ಪಾಡಿಗೆ ನಾನು ನನ್ನದೇ ಲೋಕದಲ್ಲಿ ಮಾತಾಡ್ತಾ ಹೋಗ್ತೀನಿ. ಇದು ಒಂಥರ ಎದುರುಗಡೆ ನೀವೆಲ್ಲ ಇದ್ದೀರಿ, ಆದರೂ ನಾನು ಕಣ್ಮುಚ್ಕೊಂಡು ಸ್ಟುಡಿಯೋಲಿ ಇದ್ದೀನಿ ಅನ್ನೋ ರೀತಿಯಲ್ಲೇ ನಾನು ಮಾತಾಡಿದ್ದೀನಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮನಗಳು. ಆಮೇಲೆ ನುಡಿತೇರ ನೆಳೆದ ಈ ಮಹನೀಯರು 52 ಎಪಿಸೋಡು, 802 ಎಲ್ಲ ಲೆಕ್ಕ ಹಾಕಿದ್ರೆ ಕಲಾವಿದರು ಎಲ್ಲರದೂ ಲೆಕ್ಕ ಹಾಕಿದ್ರೆ ಅರೌಂಡ್ 110 ಬರುತ್ತೆ. ಎಲ್ಲ ಆ 110 ಜನ ಮಂದಿಗೆ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.